ಸೊ ಇವತ್ತು ನೋಡಿ, ಯಾವುದೇ ನಮ್ಮ ಜೀವನದಲ್ಲಿ ಈ ಆಧ್ಯಾತ್ಮಿಕತೆ ಆಗಲಿ ದೈವಚಿಂತನ ಆಗಲಿ, ಆಯ್ತಾ, ಈ ದಾರಿಯಲ್ಲಿ ಯಾಕೆ ಪ್ರತಿಯೊಬ್ಬರು ಅತಿ ಅಂದ್ರೆ ಒಂಥರ ಸಣ್ಣ ವಯಸ್ಸಿಂದನೇ ಪ್ರಾರಂಭಿಸಬೇಕು, ಸಮಯ ಇರುವಾಗನೇ ಸದ್ವಿನಿಯೋಗ ಮಾಡ್ಕೋಬೇಕು ಅನ್ನೋದು ಅತಿ ಮುಖ್ಯವಾದ ವಿಷಯ. ನಿಮಗೆ ಒಂದು ಎರಡು ಸ್ಟೋರೀಸ್ ಹೇಳ್ತಾ ಹೋಗ್ತೀನಿ ನಾನು, ನಿಮಗೆ ಅರ್ಥ ಆಗತ್ತೆ ಇನ್ನು ಸ್ವಲ್ಪ. ಆಧ್ಯಾತ್ಮಿಕತೆ ಅತಿ ಶೀಘ್ರವಾಗಿ ಯಾಕೆ ಬೇಕಾಗಿದೆ ಅಲ್ವಾ? ಈಗೇನು ಇನ್ನೂ ವಯಸ್ಸು ಬಂದಿಲ್ವಲ್ಲ, ವಯಸ್ಸು ಹೆಚ್ಚಾಗಿಲ್ವಲ್ಲ, ವಯಸ್ಸು ಹೆಚ್ಚಾಗಿದ ಮೇಲೆ ಆಮೇಲೆ ನೋಡೋಣ ಬಿಡಿ. ಹ್ಮ್ ಎಷ್ಟೋ ಜನ ಹೀಗೆ ಅಲಕ್ಷ್ಯ ಮಾಡ್ತಾ ಇರ್ತಾರೆ, ಆಧ್ಯಾತ್ಮಿಕತೆ ಬರೋದಿಲ್ಲ. ಆದಷ್ಟು ಪ್ರಾಪಂಚಿಕೆ ಪ್ರಾಪಂಚಿಕೆ ಎಷ್ಟು ಮಾಡಿದ್ರು ಅದು ನಿಮಗೆ ತೃಪ್ತಿ ಕೊಡೋದಿಲ್ಲ. ಯಾಕಂದ್ರೆ ತೃಪ್ತಿ ವಸ್ತುವಲ್ಲಿಲ್ಲ, ಮನುಷ್ಯರಲ್ಲಿಲ್ಲ, ಪರಿಸ್ಥಿತಿದಿಲ್ಲ, ವಾತಾವರಣದಿಲ್ಲ, ಸುತ್ತಮುತ್ತ ಜನರಲ್ಲಿ ಇಲ್ಲ, ಸುತ್ತಮುತ್ತ ಜನರಲ್ಲಿ ಇಲ್ಲ, ನಿಮ್ಗೆ ನಿಮ್ಮ ಸಂಪಾದನದಲ್ಲಿಲ್ಲ, ನಿಮ್ಮ ಆಸ್ತಿಯಲ್ಲಿಲ್ಲ, ನಿಮ್ಮ ಬಂಧುಗಳಲ್ಲಿಲ್ಲ, ಎಲ್ಲಿ ಸಂತೃಪ್ತಿ ಇಲ್ಲ. ಅಂದ್ರೆ ಆ ಸಂತೃಪ್ತಿ, ತೃಪ್ತಿ ಸಂತೃಪ್ತಿ ಸಿಗೋದಿಲ್ಲ. ದಟ್ ಈಸ್ ಫಾರ್ ಶ್ಯೂರ್. ಈಗಾಗಲೇ ಎಷ್ಟೋ ಜನ ಒಂದು ಅದ್ಭುತವಾದ ಅಂದ್ರೆ ಒಂದು ಪ್ರಸಿದ್ಧಿ ಹೊಂದಿದಂತ ಜೀವನವನ್ನು ನಡ್ಸ್ಕೊಂಡು ಹೋಗುತ್ತಾರೆ. ಒಳ್ಳೆ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದು ಕೊನೆ ಉಸಿರಾಟ ಬರುವಾಗ, ಅಂದ್ರೆ ಕೊನೆ ದಿನಗಳು ಬರುವಾಗ ತುಂಬಾ ದುಃಖವಂತವಾಗ್ತಾರೆ. ಯಾಕಂದ್ರೆ ಏನು ಇಲ್ಲ, ಒಂದು ಹೇಳ್ಕೊಂಡಕ್ಕೆ ಏನಿಲ್ಲ. ನಿಮ್ಮ ಸತ್ಯ ಸಾಧನೆ ಇಲ್ಲ, ಧರ್ಮ ಸಂಪಾದನೆ ಧರ್ಮಾರ್ಜನೆ ಇಲ್ಲ, ಆಯ್ತಾ, ಪುಣ್ಯ ಕಾರ್ಯಗಳಿಲ್ಲ, ಜ್ಞಾನ ಸಂಪಾದನೆ ಇಲ್ಲ, ಧ್ಯಾನ ಸಾಧನ ಇಲ್ಲ. ಇನ್ನು ಏನಿದೆ ನಿಮ್ಮ ಹತ್ರ ಹೇಳ್ಕೊಡಕ್ಕೆ? ನಿಮ್ಮ ಆಸ್ತಿಗಳು, ಆ, ಬಂಧು ಬಂಧು ವರ್ಗ ಎಷ್ಟೆಷ್ಟು ಏನ್ ಹೇಳಿದ್ರು ಏನು ಸಾಧ್ಯವಿಲ್ಲ. ಯಾವುದು ನಿಮ್ಮನ್ನು ಉಳ್ಸಕ್ ಸಾಧ್ಯವಿಲ್ಲ ಇಲ್ಲಿ, ಗೊತ್ತಿದ್ಯಲ್ಲ. ಆಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾವು ನಿಜವಾದ ತೃಪ್ತಿ ಯಾವ್ದ್ರಲ್ಲಿ ಸಿಗತ್ತೋ ಅದನ್ನ ಹಿಡ್ಕೋಬೇಕು, ಆ ವಿದ್ಯೆಯನ್ನು ಹಿಡ್ಕೋಬೇಕು. ಅದೇ ಆತ್ಮವಿದ್ಯೆ, ಅದೇ ಆಧ್ಯಾತ್ಮಿಕ ವಿದ್ಯೆ ಅಲ್ವಾ? ಆಧ್ಯಾತ್ಮಿಕ ಮಾರ್ಗ, ಧ್ಯಾನ ಮಾರ್ಗ, ಜ್ಞಾನ ಮಾರ್ಗ, ಇವೆಲ್ಲನೂ ಸಹ ನಾವು ಸಣ್ಣ ವಯಸ್ಸಿಂದನೇ ಎಲ್ಲರೂ ಅಳವಡಿಸ್ಬೇಕು. ಈಗ ಕಿವಿಗಳು ಕೇಳಿಸ್ತಾ ಇಲ್ಲ, ಈಗ ಉದಾಹರಣೆಗೆ ಯಾರೋ ಒಬ್ರು ಇಲ್ಲಿ ನಮ್ಮ ವೇದಿಕದಲ್ಲಿ, ನಾನು ಎಷ್ಟು ಒಳ್ಳೆ ಒಳ್ಳೆ ಜ್ಞಾನ ಜ್ಞಾನ ಅಂಶಗಳು ಅಲ್ವಾ, ಎಷ್ಟು ಹೇಳಿ ನಿಮ್ಗೇನು ಪ್ರಯೋಜನ? ನಿಮ್ಮ ಕಿವಿಗಳು ಕೇಳಿಸ್ತಾ ಇಲ್ಲ. ವಾಟ್ ಇಸ್ ದ ಬೆನಿಫಿಟ್ ಫಾರ್ ಯು? ಆ ವಯಸ್ಸಲ್ಲಿ ಜ್ಞಾನ ತಿಳ್ಕೊಳಕ್ಕೆ ಹೋಗ್ತಾರೆ. ರಾಮನಾಮ ಜಪ ಮಾಡೋದಾಗ್ಲಿ, ಇನ್ನೊಂದಾಗ್ಲಿ, ಇಲ್ಲ ಧ್ಯಾನ ಕಡೆ ಬರೋದಾಗ್ಲಿ. ಯಾವ ವಯಸ್ಸಲ್ಲಿ ಬರ್ತಾರೆ ಗೊತ್ತಾ? ಕಿವಿಗಳು ಕೆಲಸ ಮಾಡಲ್ಲ, ಕಾಲುಗಳು ಕೆಲಸ ಮಾಡಲ್ಲ. ಯಾವ್ದನ್ನ ಒಂದು ಧ್ಯಾನ ಯಜ್ಞ ಹೋಗ್ತಾ ಬರ್ತಾ ಆಗ್ತಾ ಇದೆ ಅಂದ್ರೆ ಅಲ್ಲಿ ಹೋಗು. ಎಷ್ಟೋ ಅಂದ್ರೆ ನಿಮ್ಗೇನೋ ಪ್ರೇರಣೆ ಇಷ್ಟ ಇರ್ತದೆ, ಆದ್ರೆ ನಿಮ್ಮ ಕಾಲುಗಳು ಸಹಕರಿಸಲ್ಲ, ದೇಹ ನಿಮ್ಮನ್ನು ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ದೇಹ ಅಸ್ಥಿಯಲ್ಲಿ ಇಲ್ಲ, ಏನ್ ಮಾಡ್ತೇವೆ, ಶಿಥಿಲವಾಗಿದೆ. ಈಗ ನೀವು ಜ್ಞಾನ ಕಡೆ ಬರ್ತೀನಿ ಅಂತ ಹೇಳ್ತೀರಾ, ಈಗ ನಾನು ಧ್ಯಾನ ಮಾಡ್ತೀನಿ ಅಂತ ನೀವು ಹೇಳ್ತೀರಾ. ವಾಟ್ ಈಸ್ ದ ಯೂಸ್, ರೈಟ್? ವೆನ್ ದ ಲೆಗ್ಸ್ ಆರ್ ವರ್ಕಿಂಗ್, ಹ್ಯಾಂಡ್ಸ್ ಆರ್ ವರ್ಕಿಂಗ್, ಯುವರ್ ಐಸ್ ಆರ್ ವರ್ಕಿಂಗ್, ಯುವರ್ ಇಯರ್ಸ್ ಆರ್ ವರ್ಕಿಂಗ್, and everything is perfect, get into the spirituality. That's most important. Then you can really learn so well, you can practice so well, you can get into the deep state of meditation. ಆ ದಾರಿಯಲ್ಲಿ ತುಂಬಾ ಆಳವಾದ ಸ್ಥಿತಿಗೆ ನೀವು ಹೋಗ್ಬೋದು. ಅರ್ಥ ಆಯ್ತಾ? ಅದನ್ನು ಬಿಟ್ಬಿಟ್ಟು ಇಡೀ ಈ ಸಮಾಜದಲ್ಲಿ ಆ ರೀತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಪುಣ್ಯ ಕಾರ್ಯಗಳು ಅಷ್ಟೇ. ನೀವೇನಾದ್ರೂ ಸಹಾಯ ಮಾಡ್ಬೇಕಾ, ನಿಮ್ಮ ಹತ್ರ ಧನ ಅಲ್ವಾ, ನಿಮ್ಮ ಹತ್ರ ಧನ ಇರುವಾಗನೇ ಸಹಾಯ ಮಾಡಿ, ಸಂಪದಿರುವಾಗನೇ ಸಹಾಯ ಮಾಡಿ. ಹೋಗ್ತಾ 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 ರೋಗಗಳು ಹೆಚ್ಚಾಗತ್ತೆ, ಎಷ್ಟು ಜಾಸ್ತಿ ಖರ್ಚಾಗ್ಬಿಡ್ತದೆ. ಮತ್ತೆ ಇಡೀ ಆ ನಿಮ್ಮ ಒಂಥರ ನಿಮ್ಮ ಮಕ್ಕಳೇ, ಚಿಲ್ಡ್ರನೇ ನಿಮ್ಮ ಹತ್ರ ಇರೋದೆಲ್ಲ ಅವ್ರು ಇಸ್ಕೊಂತಾರೆ. ಅವಾಗ ಏನ್ ದಾನ ಮಾಡ್ತೀರಾ ನೀವು? ದಾನ ಮಾಡೋಕೆ ನಿಮ್ಮ ಹತ್ರ ಶಕ್ತಿ ಎಲ್ಲಿದೆ? ಅವಾಗ ಹೋಯ್ತಾ ದಾನ ಧರ್ಮ ಹೋಯ್ತಾ? ಈ ಜ್ಞಾನ ಧ್ಯಾನ ಸಾಧನ ಹೋಯ್ತಾ?
ಪುಣ್ಯ ಕಾರ್ಯಗಳು ಮಾಡೋಕ್ಕಾಗಲ್ಲ. ಮತ್ತೆ ನಿಮಗೇನು ಮತ್ತೆ ನೆಕ್ಸ್ಟ್ ಜನ್ಮ ಹೇಗೆ ಲಭ್ಯವಾಗತ್ತೆ? ಯಾವ ಥರ ಜನ್ಮ ಪಡೆಯೋಕ್ಕೆ ಮುಂದುವರಿತಾ ಇದ್ದೀರಾ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಆಯ್ತಾ? ಸೊ ಒಂದು ಊರಲ್ಲಿ ಏನಾಗಿದೆ ಅಂದರೆ, ಒಂದು ಪಟ್ಟಣ ಸಮೀಪ ಒಂದು ಕುಗ್ರಾಮ. ಅದರಲ್ಲಿ ಏನಾಯಿತು, ರೈತ ಜನರು ಎಲ್ಲ ಇರೋರು, ಆಯ್ತಾ? ಸೊ ಇರೋದಿರೋದು ಏನಾಗಿದೆ, ಒಂದು ರಾತ್ರಿ ಸಮಯದಲ್ಲಿ ಆ ಗ್ರಾಮದಲ್ಲಿ, ಸೊ ಅರ್ಧರಾತ್ರಿ ಸಮಯದಲ್ಲಿ, ಆಯ್ತಾ, ಒಂದು ಒಂದು ಮನೆಗೆ ಬೆಂಕಿ ಹಚ್ಕೊಂಡಿದೆ. ಆಯ್ತಾ, ಏನು ಹಚ್ಕೊಂಡಿದೆ? ಬೆಂಕಿ. ಬೆಂಕಿ ಹಚ್ಕೊಂಡು ಉರಿತಾ ಇದೆ, ಎಲ್ಲನೂ ನಾಶ ಮಾಡ್ತಾ ಹೋಗ್ತಾ ಇದೆ. ಆಯ್ತಾ, ಅವಾಗ ಆ ಗಾಢ ನಿದ್ರದಿಂದ ಎಲ್ಲ ಎಚ್ಚರಿಕೆ ಬಂದು, ಎಲ್ಲರೂ ಸಾಮಾನ್ಯ ಜನ ಎಲ್ಲ ಆಚೆ ಕಡೆ ಬಂದರು. ಏನು ಮಾಡಬೇಕು ಗೊತ್ತಾಗಿಲ್ಲ. ಒಂದು ರಚ್ಚ ಬಂಡೆ ಅಂತ ಇರ್ತದಲ್ಲ, ಅಲ್ಲಿ ಬಂದು ಸಮಾವೇಶ, ಒಂದು ಅರ್ಜೆಂಟ್ ಸಮಾವೇಶ, ಗ್ರಾಮದ ಸಭಾ ಕರೆದ್ರು. ಎಲ್ಲರೂ ಕೂತ್ಕೊಂಡು ಒಬ್ಬೊಬ್ಬರು ಒಂದು ಸಲಹೆ ಕೊಡ್ತಾ ಇದ್ದಾರೆ. ಆಯ್ತಾ, ಸೊ ಅದು ಹೇಗೆ ಅಂದರೆ, ನಾವೆಲ್ಲರೂ ಹೋಗಿ ಆ ಗ್ರಾಮ ಸಭಾದಲ್ಲಿ ಏನಂತ ಹೇಳ್ತಾರೆ, ಯಾವುದೇ ತಡವಿಲ್ಲದೆ ನಾವೆಲ್ಲರೂ ಹೋಗಿ ಒಂದೊಂದು, ಅಲ್ಲಿ ಏನು ಬೆಂಕಿ ಹಚ್ಕೊಂಡು ಹೋಗ್ತಾ ಇರ್ತೇವಲ್ಲ, ಆ ತಾಟಿ ಮಟ್ಟೆಗಳೆಲ್ಲ ಇರ್ತಾವಲ್ಲ, ಒಂದೊಂದು ನಾವೆಲ್ಲರೂ ತೆಗೆದು ಆಚೆ ಕಡೆ ಹಾಕ್ಬಿಡೋಣ, ರಕ್ಷಣೆ ಮಾಡೋಣ ಅಂತ. ಅದು ಎಲ್ಲಿ ಸಾಧ್ಯವಾಗತ್ತೆ? ಒಂದು ಮನೆ ಮಾಡೋಕ್ಕೆ ಒಳಗಡೆನೆ ಎಲ್ಲ ಹಚ್ಕೊಂಡು ಮುಂದಕ್ಕೆ ಹೋಗ್ತದೆ. ಅದು ಅಷ್ಟು ವೇಗವಂತವಾಗಿ ಹಚ್ಕೊಂಡು ಹೋಗ್ತದೆ, ಅದು ಸಾಧ್ಯವಿಲ್ಲ. ಆಯ್ತಾ? ಸೊ ಈ ರೀತಿಯಲ್ಲಿ ಅದನ್ನ ಅನ್ಕೊಂತಾರೆ. ಇನ್ನೊಬ್ರು ಹೇಳ್ತಾರೆ, ಸಮೀಪ ಪಟ್ಟಣದಲ್ಲಿ ಬೇಗ ಹೋಗಿ ಒಂದು ಫೈರ್ ಇಂಜಿನ್ ಕರ್ಕೊಂಡು ಬರೋಣ ಅಂತ ಹೇಳ್ತಾರೆ. ಇನ್ನೊಂದು ಸಲಹೆ ಬರ್ತದೆ. ಆಯ್ತಾ, ಸೊ ಆ ರೀತಿಯಲ್ಲಿ ಒಬ್ಬೊಬ್ಬರು ಒಂದು ಕೊಡ್ತಾ ಇರ್ತಾರೆ ಸಲಹೆ ಅಷ್ಟೇ. ಆಯ್ತಾ, ಸೊ ಆ ರೀತಿಯಲ್ಲಿ ಕೊಡುವಾಗ ಅದನ್ನು ಹೋಗಿ ಕರ್ಕೊಂಡು ಬಂದು ಇದೆಲ್ಲ ಮಾಡೋಕ್ಕೆ ಅಲ್ಲಿ ಸಮಯ ಇಲ್ಲ. ಆಯ್ತಾ, ಹೀಗಾಗ್ತದೆ. ಸೊ ನೆಕ್ಸ್ಟು ಆ ರೀತಿ ವಿಧ ವಿಧ ಸಲಹೆಗಳು ಬರ್ತಾ ಇರ್ತದೆ. ಸಭದಲ್ಲಿ ಮಧ್ಯದಲ್ಲಿ ಒಂದು ವ್ಯಕ್ತಿ ಏನು ಮಾಡ್ತಾನೆ, ನೀವು ಕೊಟ್ಟಿರೋಂಥ ಸಲಹೆಗಳು ಯಾವುದು ಸಂದರ್ಭವಾಗಿ ಯಾವುದು ಇಲ್ಲ, ಓಕೆ, ಸೊ ನಾನು ಒಂದು ಒಳ್ಳೆ ಸಲಹೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಏನಂತ ಹೇಳ್ತಾರೆ ಅಂದರೆ, ಈ ಸಲಹೆ ಎಲ್ಲರೂ ಪಾಲನೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಓಕೆ, ನಮ್ಮ ಮನೆಯಲ್ಲಿ ಇರ್ತಾವಲ್ಲ, ಈ ಹಾಗೆಯಕ್ಕೆ ಎಲ್ಲ ಸಾಮಗ್ರಿ ಇರ್ತದಲ್ಲ, ರೈತರ ಸಾಮಗ್ರಿ ಇರ್ತದಲ್ಲ, ಅದೆಲ್ಲರೂ ತಗೊಂಡು ಬಂದು ನಾವು ಒಂದು ಬಾವಿಗೋಸ್ಕರ ಅಗಿಯೋಣ ಅಂತ ಹೇಳ್ತಾರೆ. ಬಾವಿ ಆಗ್ತಾ ಹೋದ್ರೆ ಎಲ್ಲರೂ ಅಂದ್ರೆ ಊರೆಲ್ಲ ಸೇರ್ಕೊಂಡು ಎಲ್ಲ ಸಾಮಾನುಗಳು ತಗೊಂಡು ಬಂದು ಅಗಿಯೋದು, ಒಂದು ಕಡೆ ಅಗಿಯೋದು. ಅಲ್ಲಿ ಏನಕ್ಕೆ ಅಗಿಯೋದು ಅಂತಂದ್ರೆ, ಇವರೆಲ್ಲ ಸಲಹೆ ಇದೆಲ್ಲ ಯಾವುದೇ ಸಮಯ ಆಗತ್ತೆ, ಮತ್ತೆ ಅಲ್ಲಿಂದ ತರಗೆ ತೊಂದರೆ ಆಗ್ತದೆ, ಎಲ್ಲ ಊರೆಲ್ಲ ಬೆಂಕಿ ಹಚ್ಕೊಂಡು ಹೋಗ್ತದೆ, ನಾಶನ ಆಗತ್ತೆ, ಭಸ್ಮ ಆಗತ್ತೆ. ಈ ರೀತಿಯಲ್ಲಿ ಒಂದು ಬಾವಿ ಒಂದು ಅಗಿಯೋಣ, ಅಲ್ಲಿಂದ ನೀರು ಉತ್ಪನ್ನ ಆಗತ್ತಲ್ಲ, ಆ ನೀರನ್ನು ತೆಗೆದು ನೀರನ್ನು ತಗೊಂಡೋಗಿ ಆ ಎಲ್ಲ ಬೆಂಕಿಯನ್ನು ಸೊ ಒಂಥರ ಮಟ್ಟ ಮಾಡೋಣ ಅಂತ ಅವರು ಸಲಹೆ ಕೊಟ್ಟಿದ್ದು. ಆಯ್ತಾ, ಸೊ ಅದೆಲ್ಲ ಒಂಥರ ಎಲ್ಲರೂ ನಗಿತಾರೆ. ಅದೆಲ್ಲ ಆಗೋ ಕೆಲಸನ ಅದು ಆ್ಯಕ್ಚುಲಿ, ಅಲ್ವಾ? ಎಲ್ಲಿ ಆಗತ್ತೆ? ಅವರೆಲ್ಲ ಅಗಿಬೇಕು, ನೀರು ಬರ್ತದೋ ಇಲ್ಲ, ನೀರು ಬರಿಬೇಕು, ಈ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ. ಆಯ್ತಾ, ಇದು ಯಾಕೆ ಈ ಒಂದು ಉದಾಹರಣೆ ಹೇಳಿದಂದ್ರೆ, ಅಲ್ಲಿ ಬೆಂಕಿ ಹಚ್ಕೊಂಡು ಹೋಗ್ತಾ ಇದೆ, ಈ ಕಡೆ ಇವರೆಲ್ಲ ಏನೋ ಮಾಡೋದು, ಸ್ವಲ್ಪ ನೀರೋ ಯಾವುದೋ ಇದ್ರೆ ಅದೆಲ್ಲ ಬೇಗ ಬೇಗ ಹಾಕಿ ಅದನ್ನ ತಡೆಗಟ್ಟು ಮಾಡೋದು, ಏನೋ ಮಾಡಬೇಕು. ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ರೆ, ಇದು ಮಾಡೋಣ, ಅದು ಮಾಡೋಣ, ಇದು ಮಾಡಿದ್ರೆ ಹೇಗೆ, ಅದು ಮಾಡಿದ್ರೆ ಹೇಗೆ ಅಂತ ಚರ್ಚೆ ಮಾಡ್ತಾ ಇದ್ರೆ ಎಲ್ಲ ನಾಶನವಾಗತ್ತೆ 100%. ಇದರಲ್ಲಿ ಒಂದು ನೀತಿ ಕಥೆ ಇದೆ. ಏನಂತಂದ್ರೆ, ಯಾವುದೇ ಆಲಸ್ಯ ಮಾಡದೆ, ತಡೆಗಟ್ಟು ಮಾಡದೆ ನಾವೂ ಸಹ ಏನ್ ಮಾಡ್ಬೇಕಂದ್ರೆ, ಆ ಸರ್ವೇಶ್ವರ ಅಂದ್ರೆ ಆ ಈಶ್ವರ, ಹೇಳ್ಬೇಕಂದ್ರೆ ಈ ಸರ್ವವ್ಯಾಪ್ತಿ ಹೊಂದಿರುವಂತ ಸರ್ವಾತ್ಮ ಪರಮಾತ್ಮ, ಅವರ ಆಶ್ರಯವನ್ನು, ಅವರ ಶರಣವನ್ನು ವೇಗವಂತವಾಗಿ ನಾವು ಶೀಘ್ರವಾಗಿ ಹೊಂದಬೇಕು. ಯಾಕೆ? ಇಲ್ಲಿ ಹೇಗೆ ಒಂದು ಬೆಂಕಿ ಹಚ್ಕೊಂಡು ಹೋಗ್ತಾ ಇದೋ, ನಮ್ಮನ್ನು ಅಷ್ಟೇ, ನಮ್ಮ ದೇಹದಲ್ಲಿ ನವರಂಧ್ರಗಳಿದ್ರೆ ಅದ್ರ ಮೇಲೆ ನವದ್ವಾರಗಳಂತ ಹೇಳ್ತೀವಲ್ಲ, ಈ ದೇಹದಲ್ಲಿರುವಂತ ಪ್ರಾಣ ಪಕ್ಷಿ ಇದೆಯಲ್ಲ, ಅದು ಎಗರೋಗಕ್ಕೆ ತಯಾರಾಗಿದೆ ಅಂತ. ತಯಾರಾಗೋದ ಸಮಯದಲ್ಲಿ ನೀವೇನ್ ಮಾಡಕ್ಕಾಗತ್ತೆ? ಏನ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಆಯ್ತಾ, ಯಾವುದೇ ಕ್ಷಣದಲ್ಲಿ ಅದು ಎಗರೋಗಕ್ಕೆ ಸಾಧ್ಯವಿದೆ.
ಆ ರೀತಿಯಲ್ಲಿ ಈಗ ಬೆಂಕಿ ಹಚ್ಕೊಳ್ಳೋದು ಹೇಗೆ ನಮ್ಮ ಜೀವನದಲ್ಲಿ ಹಾಗೆ ಆಗ್ತಾ ಇದೆ. ನಾವು ತಡ ಮಾಡ್ತಾ ಹೋಗಿ ಓಕೆ, ಈಗ ಫ್ಯಾಮಿಲಿಯಲ್ಲಿ ಹೀಗೆ ಮದುವೆ ಆಗಿದ್ದೀನಿ, ಆಯ್ತಾ, ಒಂದು ಒಳ್ಳೆ ಜಾಬು ಸಂಪಾದನೆ, ಆಮೇಲೆ ಒಳ್ಳೆ ಮಕ್ಕಳು, ಅವ್ರಿಗೆ ಅಭ್ಯಾಸ ವಿದ್ಯಾಭ್ಯಾಸ, ಅವ್ರಿಗೂ ಯಾವುದು ಮದುವೆ ಆಗಬೇಕು, ಅದು ಇದು, ಈ ಥರ ನೀವು ಮಾಡ್ತಾ 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 ಹೋದ್ರೆ ನಿಜವಾಗಿ ಹೇಳ್ತೀನಿ, ಇಲ್ಲಿ ಬೆಂಕಿ ಹಚ್ಕೊಂಡಿದೆ ಹೇಗೆ ಅದೇ ಥರ ನಮ್ಮನ್ನು ಎತ್ಕೊಂಡು ಹೋಗೋಕೆ ಸಮಯ ಬಂದ್ಬಿಡ್ತದೆ. ನಾವು ಅತಿ ಶೀಘ್ರವಾಗಿ ನಾವು ಏನಪ್ಪ ನಮ್ಮ ಅಂದರೆ ನಮ್ಮ ಜೀವನಕ್ಕೆ ಏನು ಕಾರಣ, ಜನ್ಮ ಜನ್ಮಗಳ ಜನ್ಮ ಜನ್ಮಗಳ ಈ ವೃತ್ತಾಂತಕ್ಕೆ ಏನು ಕಾರಣ, ಹೇಗೆ, ನಾವು ಯಾರು, ಏನು ಮಾಡ್ತೀವಿ, ಏನು ಮಾಡಬೇಕು ಮುಂದು, ಅಂದರೆ ಈ ಜನ್ಮದ ಅನಂತರ ಏನಾಗತ್ತೆ, ಮತ್ತೆ ನಾನು ಯಾವ ರೀತಿಯಲ್ಲಿ ಈ ಜನ್ಮವನ್ನು ಸಾರ್ಥಕತೆ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಇಲ್ಲ. ಪರೋಪಕಾರವು ಇಲ್ಲೇ ಇಲ್ಲ ಅಲ್ವಾ? ಪರೋಪಕಾರ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ತೀವಿ. ಪರೋಪಕಾರಾರ್ಥಂ ಇದಂ ಶರೀರಂ ಅದು ಇಲ್ಲ, ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲ. ಅಂದ್ರೆ ನಿಮ್ಗೆ ಸಾಧ್ಯವಾದ್ರೂ ಮಾಡಲ್ಲ. ನೋಡಿದ್ರ ಈ ರೀತಿ ಇರುವಾಗ ಹೇಗೆ ಇಲ್ಲಿ ಮನೆಗಳನ್ನು ಬೆಂಕಿ ಹಚ್ಕೊಂಡು ಬೆಂಕಿ ಬಂದು ಸುಟ್ಟು ಹೋಗ್ತಾ ಇದೆಯೋ, ಇದೇ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಸಹ ಸುಟ್ಟು ಮಾಡಕ್ಕೆ, ಅದನ್ನು ಖಾಲಿ ಮಾಡಕ್ಕೆ, ಪ್ರಾಣ ಹೋಗುವಂತ ಸಮಯ ಬರುವಾಗ ನಿಮ್ಗೆ ಏನು ಸಾಧ್ಯವಾಗಲ್ಲ. ಆ ಸಮಯದಲ್ಲಿ ನೀವೇನು ಮಾಡಕ್ಕೂ ಸಾಧ್ಯವಿಲ್ಲ. ಅರ್ಥ ಆಯ್ತಾ? ಸೊ ಆ ಪರಿಸ್ಥಿತಿಗಳು ಇವೆಲ್ಲ ನೀವು ನೋಡ್ತಾ ಇದ್ರೆ ಆ ದೈವವನ್ನು ತಿಳ್ಕೊಳ್ಳೋದಾಗ್ಲಿ, ಆ ಧ್ಯಾನ ಮಾಡೋದಾಗ್ಲಿ, ಓಕೆ, ಅದು ಯಾವುದೇ ರೀತಿಯಲ್ಲಿ ಸೊ ನಾವು ಏನಂತ ಅಲಕ್ಷ್ಯ ಮಾಡಬಾರದು. ಆಯ್ತಾ? ಸೊ ಆದಷ್ಟು ಬೇಗನೆ ನಾವು ಅದರಲ್ಲಿ ಪ್ರವೇಶ ಮಾಡ್ಬೇಕು. ಇಲ್ಲಿ ಈ ಎಕ್ಸಾಂಪಲ್ ನಿಮ್ಗೆ ಹೇಳಿದಂತ ಕತೆ ಅದಕ್ಕೋಸ್ಕರ ನಾನು ಹೇಳಿದ್ದು. ಅರ್ಥ ಆಯ್ತಾ? ಅದೊಂದು. ಸೊ ಇನ್ನೊಂದು ಸ್ಟೋರಿ ಹೇಳ್ತೀನಿ. ಸೊ ಇದು ತುಂಬಾ ಅದ್ಭುತವಾಗಿರತ್ತೆ. ಇದರಲ್ಲಿ ಒಳ್ಳೆ ನೀತಿ ಇದೆ. ಏನಂತಂದ್ರೆ, ಪೂರ್ವ ಕಾಲದಲ್ಲಿ ಒಂದು ರಾಜು ಇರ್ತಾರೆ, ಧಾರ್ಮಿಕ ರಾಜು ಅಂತ ಕರೀಬಹುದು. ಅಂದ್ರೆ ಅವರಿಗೆ ಚಿತ್ತ ಧಾರ್ಮಿಕವಾದ ಚಿತ್ತ ಹೆಚ್ಚಿದೆ ಅವರಲ್ಲಿ. ಅವಾಗ ಏನಂತಂದ್ರೆ ಅವ್ರಿಗೆ ಒಂದು ಅಭ್ಯಾಸ ನೋಡಿ, ಅವ್ರಿಗೆ ಇಷ್ಟವಾಗಿರುವಂತ ವಿಷಯ ಏನಂತಂದ್ರೆ, ಮಹಾಭಾರತದಲ್ಲಿ ಆಗಿರುವಂತ ಆ ಯುದ್ಧ ಸಮಯದಲ್ಲಿ ಶ್ರೀಕೃಷ್ಣ ನಾರಾಯಣ ನರುನಿಗೆ ಅಂದ್ರೆ ಅರ್ಜುನಕ್ಕೆ ಬೋಧನೆ ಮಾಡುವಾಗ ಗೀತೋಪದೇಶ ಆಗಿರುವಂತ ಆ ಒಂದು ಚಿತ್ರವನ್ನು ನೀಟಾಗಿ ಅವರ ರಾಜಪ್ರಸಾದ ಮೇಲೆ ಒಂಥರ ಶಿಲ್ಪಿ ಹೇಗೆ ಮಾಡ್ತಾರಲ್ಲ, ಚಿತ್ರವನ್ನು ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡ್ತಾರೆ. ಅರ್ಥ ಆಯ್ತು? ಅಂದ್ರೆ ಅವ್ರಿಗೆ ಅದು ತುಂಬಾ ಇಷ್ಟ, ಅದನ್ನು ನೋಡ್ತಾನೆ ಇರ್ಬೇಕಂತ ಅವ್ರಿಗೆ ಇಷ್ಟ. ಗೀತೋಪದೇಶದ ಆ ಚಿತ್ರ, ಆ ಸನ್ನಿವೇಶ, ಅದಕ್ಕೂ ಅನೇಕ ಚಿತ್ರಕಾರರಿಗೆ ಅವರು ಒಂದು ವರ್ತಮಾನ ಅಂದ್ರೆ ಒಂದು ಮೆಸೇಜ್ ಕಲಿಸ್ತಾನೆ. ಓಕೆ, ಒಂದು ಸಮಾಚಾರವನ್ನು ಕಲಿಸಿ ಆ ಇಡೀ ರಾಜ್ಯದಲ್ಲಿರುವಂತ ಎಲ್ಲರನ್ನು ಕರೆಸಿ ಅವರಲ್ಲಿ ಇಬ್ಬರನ್ನು ಸೆಲೆಕ್ಟ್ ಮಾಡ್ತಾರೆ. ಇಬ್ಬರನ್ನು ಸೆಲೆಕ್ಟ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಅವಕಾಶ ಕೊಡ್ತಾನೆ, 6 ತಿಂಗಳು ಕೊಡ್ತಾನೆ. ನಿಮ್ಗೆ ಬಹುಮಾನ 10,000, 6 ತಿಂಗಳು ಸಮಯ, ಊಟ ಎಲ್ಲ ನಿಮಗೆ ಏನೇನು ಭೋಗಭಾಗ್ಯ ಏನ್ ಬೇಕೋ ಅದೆಲ್ಲ ನಾವು ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಇಬ್ಬರಿಗೂ 2 ಗೋಡೆಗಳು ಕೊಡ್ತಾರೆ. ಒಂದು ಗೋಡೆ ಒಬ್ರಿಗೆ, ಇನ್ನೊಂದು ಗೋಡೆ ಇನ್ನೊಬ್ರು ಕೊಡ್ತಾರೆ. ಮಧ್ಯದಲ್ಲಿ ಒಂದು ಪರದ ಅಂತ ಸ್ಕ್ರೀನ್ ಹಾಕ್ತಾನೆ. ಓಕೆ, ಯಾಕಂದ್ರೆ ಅವನು ಕಾಪಿ ಮಾಡಬಾರ್ದು, ಇವನು ಕಾಪಿ ಮಾಡಬಾರ್ದು ಅಂತ ಒಂದು ಮಧ್ಯದಲ್ಲಿ ಸ್ಕ್ರೀನ್ ಹಾಕ್ಬಿಡ್ತಾನೆ. ಆಯ್ತಾ? ಈಗ ಪ್ರಾರಂಭಿಸಿ ಅಂತಂದ್ಮೇಲೆ ಇವರು ಪ್ರಾರಂಭಿಸ್ತಾರೆ. ಕರೆಕ್ಟ್ 6 ಮಂತ್ಸ್. ಆಯ್ತಾ? ಸೊ ಹಾಗೆ ಮಾಡ್ತಾ ಹೋಗ್ತಾರೆ. ಸೊ ಅದ್ಭುತವಾದ ಚಿತ್ರಗಳು ಅವರು, ಆದ್ರೆ ಇಬ್ಬರು ಶಿಲ್ಪಿಗಳೇ ಅಂತ ಇಟ್ಕೊಳ್ಳಿ. ಸೊ ಅವ್ರವ್ರು ಮಾಡ್ಕೊಂತ ಹೋಗ್ತಾರೆ. 6 ತಿಂಗಳಾಯ್ತು, 7ನೇ ತಿಂಗಳು ಬಂತು. ಆಯ್ತು, ಈಗ ಹೋಗಿ ಆ ಪರದವನ್ನು ಅಂದ್ರೆ ಸ್ಕ್ರೀನ್ ತೊಲಗಿಸಿ ನೋಡೋಣ ಅಂತ ಹೇಳ್ಬಿಟ್ಟು, ಅದು ನೋಡಕ್ಕೆ ನ್ಯಾಯ ನಿರ್ಣೇತಗಳಾಗಿ ಜಡ್ಜಸ್ ಆಗಿ ತುಂಬಾ ಜನ ಕರೀತಾರೆ. ಒಳ್ಳೆ ಜನರು. ಸೊ ಬಹು ಪ್ರಜ್ಞಾವಂತರಾಗಿರುವಂತ ವ್ಯಕ್ತಿಗಳನ್ನೇ ಜಡ್ಜಿಯಾಗಿ ನ್ಯಾಯ ನಿರ್ಣೇತಗಳಾಗಿ ಕರೀತಾರೆ. ಅವ್ರು ಬಂದು ಆಯ್ತು ತೊಲಗಿಸಿ ಅಂತ ಹೇಳಿ ಆ ಸ್ಕ್ರೀನ್ ತೊಲಗಿಸಿ ಫಸ್ಟ್ ಚಿತ್ರ ಹೋಗ್ತಾರೆ. ಇನ್ನು ಸ್ಕ್ರೀನ್ ಪೂರ್ತಿಯಾಗಿ ತೊಲಗಿಸಿಲ್ಲ, ಅದು ಬೇರೆ ವಿಷಯ.
ಆ ಸ್ಕ್ರೀನ್ ಹಾಗೆ ಇರುವಾಗನೇ ಈ ಕಡೆ ಹೋಗಿ ನೋಡ್ತಾರೆ. ನೋಡಿದ್ರೆ ಅವರು ಚಿತ್ರ ಮಾಡಿದ್ದಾರೆ ನೋಡಿ, ನಿಜವಾಗಿ ಆ ಯುದ್ಧ ಸಮಯದಲ್ಲಿ ಆ ರಥಸಾರಥಿ ಆಗಿರುವಂತ ಕೃಷ್ಣ ಭಗವಾನ್, ಈ ಆ ರಥಸಾರಥಿ ಅವರು, ಇವರು ಯಾರು ಅರ್ಜುನ. ಅರ್ಜುನ ಏನಂತಂದ್ರೆ ಅವ್ರು ಕೇಳ್ಕೊಂತ ಇದ್ರಲ್ಲ, ಆ ಕೇಳಿಸ್ಕೊಳ್ಳುವಂತ ಸನ್ನಿವೇಶ ಇದೆಯಲ್ಲ ಈ ಗೀತೋಪದೇಶ ಆಗುವಾಗ, ಓಕೆ, ಯುದ್ಧ ಯಾಕೆ ಮಾಡಲ್ಲ, ಯುದ್ಧ ಮಾಡಬೇಕು ಅಂತಾನೆ ಕೃತನಿಶ್ಚಯ ಮಾಡಿದ ಮೇಲೆ ಅದನ್ನು ಬೋಧನೆ ಮಾಡುವಂತ ಸಮಯ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಚೆನ್ನಾಗಿ ಅವರು ಆ ಶಿಲ್ಪಿ ಆ ಗೋಡದ ಮೇಲೆ ವಿಧ ವಿಧ ಬಣ್ಣಗಳು ಉಪಯೋಗಿಸಿ, ವಿಧ ವಿಧ ವಿಧಾನಗಳ ಅಂದ್ರೆ ಅವ್ರದೇ ಆ ಶಿಲ್ಪ ಕಲಾವನ್ನು, ಆ ಆರ್ಟ್ ಅನ್ನು ಉಪಯೋಗಿಸಿ, ವಿಧ ವಿಧ ಬಣ್ಣಗಳು ಉಪಯೋಗಿಸಿ ಎಲ್ಲ ಮಾಡಿರ್ತಾರೆ. ಅವ್ರನ್ನ ಎಲ್ಲರೂ ಆ ನ್ಯಾಯ ನಿರ್ಣೇತಗಳು ಅನ್ಕೋತಾರೆ, ಅಯ್ಯೋ ಇದು ಇಷ್ಟು ಚೆನ್ನಾಗಿ ಮಾಡಿದಾನಲ್ಲ, ಇದೇ ಫೈನಲ್ ಅಂತ ಅನ್ಕೊಂತಾರೆ ಎಲ್ಲರೂ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಸ್ಕ್ರೀನ್ ಅನ್ನು ತೊಲಗಿಸಿ ಸೆಕೆಂಡ್ ಹತ್ರ ಹೋಗ್ತಾರೆ. ಅಲ್ಲಿ ಹೋದ್ರೆ ಆ ಶಿಲ್ಪಿ ಏನ್ ಮಾಡಿರ್ತಾನೆ ಅಂದ್ರೆ, ಚೆನ್ನಾಗಿ ತಿಂದು ಮೂರು ಮೂರು ಹೊತ್ತು ಭೋಜನ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಲಗಿ, ಅವ್ನು ಮಾಡಿರೋದು ಏನಿಲ್ಲ, ಒಂದು ಹುಲಿ ತಗೊಂಡು, ಅಂದ್ರೆ ಅದೇನು ಹೇಳ್ತಾರಲ್ಲ, ಒಂದು ಯಾವುದೋ ಸಣ್ಣದೊಂದು ಅದು ಈ ಪೇಂಟ್ ಅನ್ನು ಗೀಸ್ತಾರಲ್ಲ, ಓಕೆ, ಅದನ್ನ ತಗೊಂಡು ಚೆನ್ನಾಗಿ ಗೀಸ್ತಾ 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 ಹೋಗ್ತಾನೆ ಆ ಗೋಡೆಯನ್ನು. ಆಯ್ತಾ, ಆ ಗೋಡೆ ಹೇಗೆ ತಯಾರಾಗಿರ್ತದೆ ಅಂದ್ರೆ ಒಂಥರ ಮಿರರ್ ತರ, ಕನ್ನಡಿ ತರ ತಯಾರಾಗಿರ್ತದೆ. ಈಗ ಹೋಗಿ ನಿಂತ್ಕೊಂಡ್ರೆ ನಿಮ್ಮ ಚಿತ್ರ ಕಾಣಿಸ್ತದೆ, ನೀಟಾಗಿ ಕಾಣಿಸ್ತದೆ. ಆಯ್ತಾ, ಈಗ ಏನಾಗಿದೆ ಅಂದ್ರೆ ಆ ಸೆಕೆಂಡ್ ಚಿತ್ರ ಎಲ್ಲರೂ ನೋಡುವಾಗ ಈ ಕಡೆ ಗೋಡೆದಲ್ಲಿ ಇವನು ಚೆನ್ನಾಗಿ ಬರೀತಲ್ಲ, ವಿತ್ ಪೇಂಟಿಂಗ್ಸ್ ಎಲ್ಲ ಹಾಕಿರ್ತಾನಲ್ಲ, ಇದು ಅಲ್ಲಿ ಕಾಣಿಸ್ತಾ ಇದೆ. ಅದು ಕಾಣಿಸೋದು ಹೇಗೆ ಕಾಣಿಸ್ತದೆ ಅಂದ್ರೆ ಒಂಥರ ಮಿರರ್ ಒಳಗಡೆ ಕಾಣಿಸಿರುವಂತ ಅಂತ ಅದ್ಭುತವಾದ ರೀತಿಯಲ್ಲಿ ಕಾಣಿಸ್ತದೆ. ಎಲ್ಲರೂ ಅನ್ಕೊಂತಾರೆ ಇವನು ಗೋಡೆ ಮೇಲೆ ಬಣ್ಣಗಳು ಉಪಯೋಗಿಸಿ ಮಾಡಿದ್ರೆ, ಇವನು ಗೋಡೆ ಒಳಗಡೆ ಯಾವ ಬಣ್ಣಗಳಿಲ್ಲದೆ ಎಷ್ಟು ಚೆನ್ನಾಗಿ ಮಾಡಿದನಪ್ಪ ಅಂತ ಅನ್ಕೊಂತಾರೆ ಎಲ್ಲ. ಆಯ್ತಾ, ಒಂದು ಪೆನ್ ಉಪಯೋಗಿಸಿಲ್ಲ, ಒಂದು ಇಂಕು ಇಲ್ಲ, ಒಂದು ಬಣ್ಣ ಇಲ್ಲ, ಒಂದು ಯಾವುದೂ ಇಲ್ಲ. ಆಯ್ತಾ, ಬರೇ ತಗೊಂಡು ಗೀಸ್ತಾ ಗೀಸ್ತಾ ಹೋದ, ಒಳಗಡೆ ಅದೆಲ್ಲ ಕ್ಲೀನ್ ಆಯ್ತು, ಶುಭ್ರವಾಯ್ತು ಅಲ್ವಾ, ಒಂದು ಕನ್ನಡಿ ತರ ಆಯ್ತು, ಟ್ರಾನ್ಸ್ಪರೆಂಟ್ ಆಯ್ತು. ಅದರಲ್ಲಿ ಈ ಕಡೆ ಚಿತ್ರ ನೀಟಾಗಿ ಕಾಣಿಸ್ತಾ ಇದೆ. ಕಾಣಿಸೋದು ಸ್ವಲ್ಪ ಮೆರುಪು 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 ಆ ಮೆರುಪು ಬರ್ತಾ ಇದೆ ಅದರಲ್ಲಿ. ಅಷ್ಟು ಕಾಂತಿ, ಒಂಥರ ಕಾಂತಿವಂತವಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಅದನ್ನು ಮೆಚ್ಕೊಂತಾರೆ. ಇವ್ರು ನೋಡಿ ಗೋಡೆ ಒಳಗಡೆ ಹೋಗಿ ಹೇಗೆ ಮಾಡಿದ ಅಂತ ಅವರು ಆಶ್ಚರ್ಯ ಪಡ್ತಾರೆ. ಬಟ್ ಆದ್ರೆ ಇಲ್ಲಿ ಏನು ಒಂದು ನೀತಿ ಇದೆ ಇದರಲ್ಲಿ, ಅರ್ಥ ಆಯ್ತಾ? ಅಂದ್ರೆ ಇದು ನಮ್ಮ ಒಳಗಡೆ ಇರುವಂಥದ್ದು ಅಷ್ಟೇ. ನಮ್ಮ ಒಳಗಡೆ, ಓಕೆ, ನಮ್ಮ ಒಳಗಡೆ ಇರುವಂತ ಆ ಆತ್ಮ, ಅಂದ್ರೆ ಆತ್ಮದ ದರ್ಶನ ಇದೆಯಲ್ಲ, ಆತ್ಮ ದರ್ಶನ, ಅದಕ್ಕೆ ಅಡ್ಡವಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಅಲ್ಲಿರುವಂಥದ್ದು ನಮ್ಮ ಮನಸ್ಸಲ್ಲಿರುವಂತ ಆ ಅಂದ್ರೆ ಮನಸ್ಸು ಒಳಗಡೆ ಇರುವಂತ ಕಲ್ಮಶ. ಅದಿರುವಂತವರೆಗೆ ನಿಮ್ಗೆ ಏನು ಕಾಣಿಸಲ್ಲ. ಆಯ್ತಾ, ಏನು ಕಾಣಿಸೋದಿಲ್ಲ. ಅಂದ್ರೆ ಈ ಆತ್ಮ ಸಾಕ್ಷಾತ್ಕಾರಕ್ಕೆ ಏನು ಕಾರಣವಾಗಿರ್ತದೆ ಅಂದ್ರೆ ನಿಮ್ಮ ಮನೋ ನಿರ್ಮಲತ್ವವೇ ಆತ್ಮ ಸಾಕ್ಷಾತ್ಕಾರಕ್ಕೂ ಏಕೈಕ ಮಾರ್ಗ ಅನ್ನೋದು ಇದರಲ್ಲಿರುವಂತ ಸ್ವಲ್ಪ ನೀತಿ. ಅಂದ್ರೆ ಯಾಕಂತಂದ್ರೆ ನೋಡಿ, ಸೊ ನಮ್ಮ ಒಳಗಡೆ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ನಮ್ಮ ಒಳಗಡೆ ಇರುವಂತ ಆತ್ಮ ಆಗಲಿ, ಅದನ್ನೇ ನಾವು ದೈವತ್ವ ಅಂತ ಕರಿತೀವಿ. ಅದನ್ನು ಆಚೆ ಕಡೆ ಅದನ್ನು ಆಚೆ ಕಡೆ ಬರಕ್ಕೆ, ಆಚೆ ಕಡೆ ದೃಶ್ಯ ಆಗಕ್ಕೆ, ದೃಶ್ಯೀಕರಣ ಆಗಕ್ಕೆ ಏನ್ ಬೇಕು? ನಿಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕು, ನಿರ್ಮಲವಾಗಿರ್ಬೇಕು. ಅದು ಇದೆಯಾ? ಇಲ್ಲ. ಇದು ನೋಡಿ, ಅಹಂ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ಒಂದು ವಾಕ್ಯ ಇದೆ. ಅಂದ್ರೆ ಏನು? ಈ ಆತ್ಮ ಅನ್ನುವಂಥದ್ದು, ಓಕೆ, ಯಾವಾಗಲೂ ಶಾಶ್ವತವಾಗಿರತ್ತೆ, ಎಲ್ಲರಲ್ಲಿ ಇರ್ತದೆ. ಸರ್ವಭೂತಾಶಯ ಸ್ಥಿತ, ಮತ್ತೆ ಎಲ್ಲರಲ್ಲಿ ಇರುವಾಗ ನಮ್ಮಲ್ಲಿನೂ ಇದೆ ಅಂತಾನೆ ಅರ್ಥ ಅಲ್ವಾ? ಓಕೆ, ಸೊ ಇಲ್ಲಿ ಯಾವುದೇ ರೀತಿಯಲ್ಲಿ ಅದನ್ನು ನಾವು ಅಂದ್ರೆ ಏನು ಸೇರಿಸೋದು ಬೇಕಾಗಿಲ್ಲ. ದೈವ ದರ್ಶನಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಏನು ಸೇರಿಸೋದು ಬೇಕಾಗಿಲ್ಲ. ಇಲ್ಲ, ಉದಾಹರಣೆಗೆ ಇಲ್ಲಿ ಅವನು ಚಿತ್ರವನ್ನು ಬರೆಯಕ್ಕೆ ಏನು ಮಾಡಿಲ್ಲ, ಇರೋದು ತೊಲಗಿಸಿದಾನೆ, ಈ ಕಡೆ ಇರೋದನ್ನು ತೊಲಗಿಸಿದಾನೆ, ಈ ಕಡೆ ಚಿತ್ರ ಆ ಕಡೆ ಕಾಣಿಸ್ತಾ ಇದೆ ನೀಟಾಗಿ. ಅವನು ಏನು ಮಾಡೇ ಇಲ್ಲ. ನಾವು ಅಷ್ಟೇ, ಏನು ಹೊಸದಾಗಿ ಒಳಗಡೆ ಸೇರಿಸೋದೇನು ಬೇಕಾಗಿಲ್ಲ. ಇಷ್ಟು ಮಂತ್ರಗಳು ಸೇರಿಸ್ತೀನಿ, ಇಷ್ಟು ಬೈಹಾಟ್ ಮಾಡ್ತೀನಿ, ಒಂದು ಪಾಂಡಿತ್ಯ ಹೊಂತೀನಿ, ಏನು ಬೇಕಾಗಿಲ್ಲ. ವೈ ಆರ್ ಯು ಆ್ಯಡಿಂಗ್ ಅನ್ನೆಸರ್ಲಿ?
ನಿಮ್ಮ ಒಳಗಡೆ ಆಲ್ರೆಡಿ ಇದೆ. ಅದನ್ನು ದೃಶ್ಯೀಕರಣ ಮಾಡಕ್ಕೆ ನೀವು ಮಾಡಬೇಕಾಗಿರೋದು ಹೊಸದಾಗಿ ಏನು ಬೇಕಾಗಿಲ್ಲ. ಜಸ್ಟ್ ರಿಮೂವ್ ವಾಟ್ ಎವರ್ ಇಸ್ ದೇರ್, ಯು ರಿಮೂವ್. ಹೇಗೆ, ಸೊ ಈ ಕ್ಲೌಡ್ಸ್ ಬರ್ತಾವಲ್ಲ, ಮೇಘ, ಅದು ಬರುವಾಗ ಸನ್ ಅಂದ್ರೆ ಸೂರ್ಯನ ಬೆಳಕು ಹೇಗೆ ಮುಚ್ಚೋಗ್ತದೋ ಅದು ಇದೆ. ಬಟ್ ಇದು ಅಡ್ಡ ಬಂದ ಮೇಲೆ ಅದು ಮುಚ್ಚೋಯ್ತು. ಆ ರೀತಿಯಲ್ಲಿ ನಮ್ಮ ಒಳಗಡೆ ದೈವರ ದರ್ಶನಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ನೀವೇನು ಹೊಸದಾಗಿ ದೇವರು ಮತ್ತೆ ಇನ್ನೊಂದು ಮಂತ್ರಗಳು, ಮಂತ್ರಪಠಣ ಏನೇನೋ ಸೇರಿಸೋದು ಬೇಕಾಗಿಲ್ಲ. ಇರೋದು ತೆಗೆದ್ರೆ ಸಾಕು. ಅದೇ ರೀತಿಯಲ್ಲಿ ಆ ಚಿತ್ರಕಾರ ಆ ಸೆಕೆಂಡ್ ಎರಡನೇ ಚಿತ್ರಕಾರರು ಅದೇ ರೀತಿಯಲ್ಲಿ ಮಾಡಿದ. ಆ ಗೋಡೆಗೆ ಇರೋದೆಲ್ಲ ಆ ಸ್ವಲ್ಪ ಇರ್ತಾವಲ್ಲ, ಅದನ್ನು ಸ್ಮೂತ್ ಮಾಡಿದ ಅಷ್ಟೇ. ಇರೋದೆಲ್ಲ ಮೇಲೆದೆಲ್ಲ ತೆಗೆದು 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 ಸ್ಮೂತ್ ಮಾಡ್ದ. ಒಂಥರ ಕನ್ನಡಿಗ ತಯಾರಾಯ್ತು. ಈ ಕಡೆ ಚಿತ್ರ ಆಲೆ ಕಡೆ ಕಾಣಿಸ್ತು. ಎಲ್ಲರನ್ನ ಅವ್ರು ಮೆಚ್ಕೊಂಡು ಅವನಿಗೆ ಬಹುಮಾನ ಕೊಟ್ಬಿಡ್ತಾರೆ. ಇದು ಯಾಕೆ ನಾನು ಹೇಳಿದೆ ಅಂದ್ರೆ, ನಾವು ಅಷ್ಟೇ ಹೊಸದೇನು ಸೇರ್ಸಕ್ ಹೋಗ್ಬೇಡಿ. ಏನು ಸೇರಿಸೋದು ಬೇಡ. ಜ್ಞಾನ ತಿಳ್ಕೊಳ್ಳಿ, ಪರವಾಗಿಲ್ಲ. ಅಷ್ಟು ಬಿಟ್ರೆ, ಸೊ ನಾನು ಇಷ್ಟೆಲ್ಲ ತಿಳ್ಕೊಂಡಿದ್ದೀನಿ, ನಾನು ಒಂಥರ ಜ್ಞಾನವಂತ, ಮತ್ತೆ ನಾನೊಂದು ಪಂಡಿತ ಅನ್ಕೊಂಡೋದು, ಅಹಂಕಾರ ಹೆಚ್ಚು ಮಾಡ್ಕೊಂಡೋದು ಅಲ್ವಾ. ಮತ್ತೆ ಅದೊಂದೇ ಅಲ್ಲ, ಇನ್ನು ಏನೇನೋ ಪದ್ಧತಿಗೆಲ್ಲ ಸೇರಿಸ್ಕೊಂಡು ನಾವು ಗೊಂದಲ ಮಾಡ್ಕೊಂಡೋದು, ಮನಸ್ಸನ್ನು ಇನ್ನೂ ಭಾರ ಮಾಡ್ಕೊಂಡೋದು, ಮನಸ್ಸು ಒಳಗಡೆ ಇನ್ನೂ ಹೊಸ ವಿಷಯಗಳು ಸೇರಿಸಿ ಅದನ್ನು ಒಂಥರ ಅಡ್ಡಗೋಡು ಥರ ಇಟ್ಕೊಂಡ್ರೆ ನಿಮ್ಮ ಒಳಗಡೆ ಇರುವಂಥ ಆ ಆತ್ಮ ಸಾಕ್ಷಾತ್ಕಾರ ಹೇಗೆ ಆಗತ್ತೆ? ಅದು ನಿಮಗೆ ನಿಮ್ಮ ಸ್ಫುರಣಕ್ಕೆ ಆಗಲಿ, ಆಯ್ತಾ, ನಿಮ್ಮ ಅವೇರ್ನೆಸ್ಗಾಗಲಿ ಹೇಗೆ ಬರುತ್ತೆ ಹೇಳಿ ನೋಡೋಣ. ಅದೆಲ್ಲ ಅಡ್ಡನೆ ಹೇಳ್ಬೇಕಂದ್ರೆ. ಇದನ್ನು ತೊಲಗಿಸುವಂತ ವಿಧಾನದಲ್ಲಿ ನಾವು ಧ್ಯಾನ ಮಾಡ್ಕೊಂತ ಹೋಗ್ತೀವಿ. ಮನಸ್ಸನ್ನು ಶೂನ್ಯ ಮಾಡ್ಕೊಂಡು ಅದನ್ನು ಜೀರೋ ಸ್ಟೇಟ್ಗೆ ತಗೊಂಡು ಬಂದ್ರೆ ಅವಾಗ ನಮ್ಗೇನೆ ಆ ಅರಿವು ಸ್ವಲ್ಪ ಬರ್ತಾ ಇರ್ತದೆ. ಓ ನೋಡಿ, ನಾವು ಏನು ಮಾಡ್ತಾ ಇಲ್ಲ, ಆದರೂ ನನ್ನಲ್ಲಿ ಏನೋ ಒಂದು ಶಕ್ತಿ, ನನ್ನಲ್ಲಿ ಏನೋ ಒಂದು ಅರಿವು ತುಂಬಾ ಸೂಕ್ಷ್ಮ ರೂಪದಲ್ಲಿ ನಡೀತಾ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ನೀವು ಕೂತ್ಕೊಂಡು ನೋಡಿ, ದೀರ್ಘ ಧ್ಯಾನಕ್ಕೆ ಹೋದ್ಮೇಲೆ ನಿಮ್ಮ ಒಳಗಡೆ ಇರುವಂತ ಆ ಚೈತನ್ಯ ನಿಮ್ಗೆ ಕೊಡ್ತಾ ಇರ್ತದೆ ಪಲ್ಸ್ ತರ. ಏನು ಮಾಡ್ತಾ ಇಲ್ಲ, ಆದ್ರೂ ಒಳಗಡೆ ಯಾವುದೋ ಒಂದು ಅರಿವು ಇದೆ. ಅದೇ ಒಂಥರ ವೀಕ್ಷಣೆ ಮಾಡ್ತಾ ಇದೆ, ಎಲ್ಲಾನು ವೀಕ್ಷಣೆ ಮಾಡ್ತಾ ಇದೆ. ಆಯ್ತಾ? ಏನು ಇಲ್ಲ ಅದು ಅದು ಏನು ಮಾಡೋದಿಲ್ಲ, ಸುಮ್ಮನೆ ವಿಟ್ನೆಸ್ ಮಾಡ್ತಾ ಇರ್ತದೆ. ಅದು ನಿಮ್ಮ ಸ್ಫುರಣಕ್ಕೆ ನಿಮ್ಗೆ ಅರ್ಥವಾಗತ್ತೆ. ಆಯ್ತಾ? ಆ ಅವೇರ್ನೆಸ್ ಅನ್ನೋದು ನಿಮ್ಗೆ ಮೂಡತ್ತೆ. ಸೊ ಅದೇ ದೇವರು, ಅದೇ ಆತ್ಮ, ಅದೇ ನಮ್ಮ ನಿಜ ಸ್ವರೂಪ. ನಮ್ಮ ನಿಜ ಸ್ವರೂಪವೂ ಅದೇ. ಇನ್ನು ಏನಿಲ್ಲ, ಇನ್ನು ಅನ್ಯತಾ ಏನೂ ಇಲ್ಲ. ಇರೋದೊಂದೇ. ನಾವಾಗ್ಲಿ, ಸುತ್ತಿರುವಂತ ಎಲ್ಲಾ ಜೀವಿಗಳಾಗ್ಲಿ, ಇಡೀ ವಿಶ್ವ ಆಗ್ಲಿ, ಇಡೀ ಬ್ರಹ್ಮಾಂಡ ಆಗ್ಲಿ ಅಷ್ಟೇ ಇರೋದು, ಇನ್ನೇನಿಲ್ಲ. ಆಯ್ತಾ? ಎಷ್ಟು ಗೊಂದಲ ಮಾಡ್ಕೊಂತೀವಿ. ಆಚೆ ಕಡೆ ಏನೇನು ದೊಡ್ಡ ದೊಡ್ಡ ಯಜ್ಞಗಳು ಮಾಡಿದ್ರು, ಸೊ ದೊಡ್ಡ ದೊಡ್ಡ ಪೂಜೆಗಳು ಮಾಡಿ ಎಷ್ಟು ಮಾಡಿದ್ರು ತಿಳ್ಕೊಳಕ್ ಸಾಧ್ಯವಾಗ್ತಾ ಇಲ್ಲ. ಜಪಕೋಟಿ, ಸೊ ಕೋಟಿ ಜಪಗಳು ಮಾಡಿದ್ರು ಇಲ್ಲ, ಕೋಟಿ ಏನಂತಾರೆ ಜಪಗಳು ಮತ್ತೆ ಯಜ್ಞಗಳು ಮಾಡಿ, ಮಂತ್ರಗಳು ಮಾಡಿ, ದೀಕ್ಷೆ ಮಾಡಿ, ಶ್ಲೋಕ ತಪ ಏನೇ ಮಾಡಿದ್ರು ಕೊನೆಗೆ ನೀವು ಯಾರು ಅಂತ ಅರ್ಥ ಮಾಡ್ಕೊಂಡ ಸ್ಥಿತಿ ಬರ್ತಾ ಇಲ್ಲ. ಯಾಕಂತಂದ್ರೆ ನೀವು ಇನ್ನೂ ಒಳಗಡೆ ಸೇರಿಸ್ತಾ ಇದ್ದೀರಾ, ತೆಗಿತಾ ಇಲ್ಲ. ಫಸ್ಟ್ ತೆಗಿಯೋದು ಕಲಿಬೇಕು ನಾವು. ನಮ್ಮಲ್ಲಿರುವಂತ ಈ ಎಲ್ಲಾ ಅರಿಷಡ್ ವರ್ಗಗಳ ಈ ಕಲ್ಮಶ ಏನ್ ಸೇರ್ಕೊಂಡಿದೆಯೋ ಅದೆಲ್ಲ ತೆಗಿಬೇಕು ಫಸ್ಟ್. ನಮ್ಮನ್ನು ನಾವು ಆ ರೀತಿಯಲ್ಲಿ ಸ್ವಚ್ಛಗೊಳಿಸ್ಕೊಂಡ್ರೆ ನಮ್ಗೆ ಅರ್ಥ ಆಗತ್ತೆ ನಾವು ಯಾರು, ನಾನು ಯಾರು ಅನ್ನುವಂತ ಆ ಪ್ರಶ್ನೆಗೆ ಜವಾಬ್ ಸಿಗುತ್ತೆ. ಅಷ್ಟುವರೆಗೆ ಸಿಗೋದಿಲ್ಲ, ಏನೇ ಮಾಡಿದ್ರೆ ಸಿಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ಆ ರೀತಿಯಲ್ಲಿ, ಆಯ್ತಾ, ಸೊ ನಿಮ್ಮ ಮನಸ್ಸು ಯಾವಾಗ ಆ ನಿರ್ಮಲತ್ವ ಅನ್ನೋದು ನಿಮ್ಮಲ್ಲಿ ಬರ್ತದೋ ಸ್ನೇಹಿತರೆ, ಸೊ ಆ ಒಳಗಡೆ ಇರುವಂತ ಆತ್ಮ ತೇಜಸ್ ಏನಿದೆಯೋ ಅದು ನಿಮ್ಗೆ ಪ್ರಸ್ಫುಟ ಆಗತ್ತೆ. ಅದೇ ನೀವು ಅಂತ ಅರ್ಥ ಆಗತ್ತೆ. ಅಷ್ಟೇ ಬೇಕಾಗಿರೋದು, ಇನ್ನೇನಿದೆ ನಮ್ಗೆ ಬೇಕಾಗಿರೋದು? ಅದು ನಮ್ಗೆ ಒಂದು ಅದ್ಭುತವಾದ ಅತ್ಯಂತ ಆನಂದವನ್ನು ಕೊಡ್ತದೆ ಆ ಕ್ಷಣ. ನಾವ್ ಹೇಳ್ತೀವಲ್ಲ ಬ್ಲಿಸ್ಫುಲ್ನೆಸ್ ಅಂತ.
ಸೊ ಆ ಬ್ಲಿಸ್ಫುಲ್ನೆಸ್ ನಿಮ್ಗೆ ಸಿಗೋದೇ ಆ ಕ್ಷಣದಲ್ಲಿ, ಅಂತ ಸನ್ನಿವೇಶಗಳಲ್ಲೇ ನಿಮ್ಗೆ ಸಿಗೋದು ಆ ಬ್ಲಿಸ್ಫುಲ್ನೆಸ್, ಆತ್ಮಾನಂದ, ಆಯ್ತಾ, ಸಚಿದಾನಂದ. ಓಕೆ, ಇದೆಲ್ಲ ಸಿಗೋದು ಆ ಸಮಯದಲ್ಲೇ. ಅದಕ್ಕೆ ಮೀರಿ ಇನ್ನು ಈ ಪ್ರಪಂಚದಲ್ಲಿ ಅದಕ್ಕಿಂತ ದೊಡ್ಡ ಆನಂದ ಯಾವುದೂ ಇಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟೇ ಕೀರ್ತಿ ಪ್ರತಿಷ್ಠ ಧನ, ಓಕೆ, ಏನೇ 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 ಬಂದ್ರು ಎಲ್ಲದಕ್ಕಿಂತ ಮೀರಿ ಇರೋದು ಒಂದೇ ಒಂದು, ಅದೇ ಆತ್ಮಾನಂದ. ಆ ಒಳಗಡೆ ಇರುವಂತ ಅಂತರಾತ್ಮ, ಆ ಅಂತರಾತ್ಮಾನಂದ. ಆ ಆನಂದ ಬಿಟ್ಟು ಇನ್ನು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ, ಈ ವಿಶ್ವದಲ್ಲಿ. ಅಲ್ಲಿ ಮಾತ್ರ ಸಂತೃಪ್ತಿ ಹೊಂದ್ತಾರೆ ಒಂದು ಜೀವಿ, ಒಂದು ಮಾನವ ಸಂತೃಪ್ತಿ ಹೊಂದೋದು ಅದೊಂದೇ ಒಂದು ಸ್ಥಿತಿಯಲ್ಲಿ. ಎನಿವೆ ಪಶು ಪಕ್ಷಾದಿಗಳಿಗೆ ಈ ಅವಕಾಶ ಇಲ್ಲ. ಅಂದ್ರೆ ಮಾನವನು ಮಾಧವನಾಗಿ ತಯಾರಾಗಕ್ಕೆ ನಮ್ಗೊಂದೇ ಅವಕಾಶ ಇದೆ. ಅದಕ್ಕೂ ನಾವು ಒಂಥರ ಗರ್ವ ಅಂತಂದ್ರೆ, ಯು ಹ್ಯಾವ್ ಟು ಫೀಲ್ ಪ್ರೌಡ್ ಆಫ್ ಇಟ್, ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅವಕಾಶ ಅವಕಾಶ ಇದೆ ಈ ನಿಸರ್ಗದಲ್ಲಿ. ನಮಗೂ ಮಾತ್ರ ಅವಕಾಶ ಇದೆ, ಆ ಪಶು ಪಕ್ಷಾದಿಗಳಿಗೂ ಅವಕಾಶ ಇಲ್ಲ. ಯಾಕಂದ್ರೆ ಅದಕ್ಕೂ ಮಾತು ಇಲ್ಲ, ಆಯ್ತಾ. ಅದರಲ್ಲಿ ಇರುವಂತ ಚೈತನ್ಯ ಕಮ್ಮಿ ಇದೆ, ನಮ್ಮಲ್ಲಿ ಚೈತನ್ಯ ಹೆಚ್ಚಿದೆ. ಆ ಚೈತನ್ಯದಿಂದ ನಮ್ಮನ್ನು ನಾವು ಅರ್ಥ ಮಾಡ್ಕೊಂತ ಸಾಧನೆಗಳು ಮಾಡ್ತಾ, ಆಯ್ತಾ, ನಮ್ಮಲ್ಲಿರುವಂತ ಆ ಒಳಗಡೆ ಇರುವಂತ ಆತ್ಮವನ್ನು, ಆ ಅರಿವನ್ನು ತಗೊಂಡಕ್ಕೆ ನಮಗೂ ಮಾತ್ರ ಅವಕಾಶ ಇದೆ. ಅದನ್ನು ನಾವು ಬಳಸ್ಕೋಬೇಕು. ನಾವು ಬಳಸ್ಕೊಂಡಿಲ್ಲ ಅಂದ್ರೆ ಈ ಪಶು ಪಕ್ಷಾದ ಜೀವನಗಳಿಗೆ ನಮ್ಮ ಜೀವನಕ್ಕೆ ಏನ್ ವ್ಯತ್ಯಾಸ ಇದೆ? ಏನ್ ನೋಡೋಣ. ಅವು ಜನ್ಮ ತಗೊಂತವೆ, ಒಂಥರ ಮಕ್ಕಳನ್ನ ಕಂತವೆ, ಮಕ್ಕಳನ್ನು ಹುಡ್ತವೆ, ಅವರಿಂದ ಮಕ್ಕಳು ಬರ್ತಾರೆ, ಅವರ ಮಕ್ಕಳು ಅವ್ರಿಗೆ ಬರ್ತಾರೆ. ಚಿಲ್ಡ್ರನ್ ಆಲ್ಸೋ ವಿಲ್ ಕಮ್. ಅದು ಆಹಾರಕ್ಕೋಸ್ಕರ ಸ್ವಲ್ಪ ಓಡಾಡ್ತದೆ, ಸ್ವಲ್ಪ ಕೆಲಸ ಮಾಡಿಕೊಂಡು ಅದೇ ಇದು ಆಹಾರವನ್ನು ತಿಂತದೆ, ಮತ್ತೆ ನಿದ್ದೆ ಮಾಡ್ತದೆ, ಮತ್ತೆ ಆ ರೀತಿಯಲ್ಲಿ ಆ ಒಂದು ಕಾಲ ಜೀವನ ವ್ಯವಧಿ ಇರ್ತದೆ ಮತ್ತೆ ಹೋಗ್ತದೆ. ನಾವು ಹಾಗೆ ಮಾಡಿದ್ರೆ ವಾಟ್ ಈಸ್ ದ ಡಿಫರೆನ್ಸ್? ಟೆಲ್. ಇದು ಅರ್ಥ ಆಗಲ್ಲ, ಈ ಒಂದು ಪಾಯಿಂಟ್ ಅರ್ಥ ಆಗಲ್ಲ ನಮ್ಗೆ. ಪಶು ಪಕ್ಷಾದಿಗಳಿಗೆ ನಮಗೂ ಏನು ವ್ಯತ್ಯಾಸ ಅರ್ಥ ಮಾಡ್ಕೊರಿ. ಒಂದು ಸರ್ ನೀವು ಯೋಚನೆ ಮಾಡಿ ಯಾವಾಗನ. ಅದಕ್ಕೋಸ್ಕರವೇ ನಮ್ಗೆ ಭಗವಂತ ಅಂತಂದ್ರೆ ಈ ಸೃಷ್ಟಿ ಎಲ್ಲಾವುದು ಕೊಟ್ಟಿದ್ದಾನೆ. ಶರೀರ, ಇದೊಂದು ಇಂಟೆಲಿಜೆಂಟ್ ಬಾಡಿ, ಅರ್ಥ ಆಯ್ತಾ? ಇಂಟೆಲಿಜೆಂಟ್ ಬಾಡಿ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಆತ್ಮವನ್ನು ಕಂಡಿಡುವಂತ ಮಾರ್ಗವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಅನೇಕ ವೇದಗಳಿಂದ, ಎಷ್ಟೇ ವೇದಗಳಿದ್ರು ಪಶು ಪಕ್ಷಾದ ಓದಕ್ಕಾಗತ್ತಾ? ನಾವು ಓದ್ತೀವಿ, ಅವು ಓದಕ್ಕಾಗಲ್ಲ ಪಾಪ, ಮೂಗ ಜೀವಿಗಳಂತ ಹೇಳ್ತೀವಿ ಅಷ್ಟೇ. ನಾವು ಓದ್ಬೋದು, ಅರ್ಥ ಮಾಡ್ಕೋಬಹುದು, ಶ್ರವಣ ಮಾಡ್ಕೋಬಹುದು, ಮರಣ ಮಾಡ್ಕೋಬಹುದು, ಸಾಧನೆ ಮಾಡ್ಬೋದು. ಇದೆಲ್ಲ ಮಾಡಿ ಮಾಡಿ ದೇವರಿಗೆ ಹತ್ರ ಅಂದ್ರೆ ದೇವರನ್ನೇ ನಾವು ಕಂಡಿಡ್ಬೋದು, ಅಂದ್ರೆ ನಾವೇ ದೇವರಂತ ಕಂಡಿಡ್ತೇವೆ ಫೈನಲ್. ಅಂತ ಅದ್ಭುತ ಅವಕಾಶ ಕೊಟ್ರೆ ಈ ಅವಕಾಶವನ್ನು ಕಲ್ಕೊಂತೀವಲ್ಲ, ಎಷ್ಟು ಆಶ್ಚರ್ಯ ಇದು. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನಾದ್ರೂ ಇದೆಯಾ ಈ ಪ್ರಪಂಚದಲ್ಲಿ? ಅದಕ್ಕೆ ಇದನ್ನು ಸದ್ವಿನಿಯೋಗ ಮಾಡ್ಕೋಬೇಕು ಅಂತಾನೆ ಇಂಥ ವೇದಿಕೆಗಳು, ಅನೇಕ ವೇದಿಕೆಗಳು ಕೆಲಸ ಮಾಡ್ತಾ ಇದೆ. ಅಟ್ಲೀಸ್ಟ್ ಈಗನ್ನ ಅರ್ಥ ಆಯ್ತಾ? ಈಗ್ಲೇ ಯಾವುದು ತಡವಿಲ್ಲದೆ ಈಗ್ಲೇ ನಿಮ್ಮ ಸಾಧನವನ್ನು ಮುಂದುವರಿಸಬೇಕು, ನಿಮ್ಮ ಸ್ವಾಧ್ಯಾಯವನ್ನು ಮುಂದುವರಿಸಬೇಕು, ಸತ್ಸಂಗವನ್ನು ಮುಂದುವರಿಸಬೇಕು. ಸಮಯವನ್ನು ವೃಧಾ ಮಾಡಕ್ ಹೋಗ್ಬಿಡಿ, ಆಯ್ತಾ? ಒಂದು ಬುಕ್ ಅಲ್ಲ, 10 ಬುಕ್ ಓದಿ. ಪತ್ರಿ ಸರ್ ಓದಿದ್ದಾರೆ ಲಕ್ಷಾಂತರ ಬುಕ್ಗಳು. ನಾವು ಅಟ್ಲೀಸ್ಟ್ ಅದ್ರಲ್ಲಿ 5% ಓದೋಕ್ಕಾಗಲ್ಲ. ಓದಿದ್ರೆ ಮತ್ತೆ ಆ ಜ್ಞಾನ ನೀವು ಅರ್ಥ ಮಾಡ್ಕೊಂಡಿದ ಮೇಲೆ ಇನ್ನು 4 ಜನಕ್ಕೆ ನೀವು ಹೇಳ್ಕೊಟ್ರೆ ನಿಮ್ಮಲ್ಲಿ ಅದು ಇನ್ನೂ ಶ್ರೇಷ್ಠವಾಗತ್ತೆ. ನಿಮ್ಮ ಕನ ಹೊರಗಡೆ ಜೀರ್ಣವಾಗತ್ತೆ, ಅದು ಇನ್ನೂ ಶ್ರೇಷ್ಠವಂತವಾಗಿ ತಯಾರಾಗತ್ತೆ. ಅದಕ್ಕೂ ನಾವು ತಿಳ್ಕೋಬೇಕು, ತಿಳಿಸ್ಕೊಡ್ತಾ ಇರ್ಬೇಕು ಅಷ್ಟೇ, ಆಯ್ತಾ? ಅದಕ್ಕೆ ಇಲ್ಲಿ ಕಾಲ ಅಂತ ಇದೆಯಲ್ಲ, ಟೈಮ್ ಈಸ್ ವೆರಿ ವೆರಿ ಪ್ರೀಸಿಯಸ್ ಅಂತ ಅರ್ಥ ಮಾಡ್ಕೊಳ್ಳಿ.
ನಾಳೆ ಅಂತೂ ಯಾವುದೂ ಇಲ್ಲ. ನಾಳೆ ಅಂತೂ ಯಾವುದು ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಏನೇ ಒಳ್ಳೆ ಕೆಲಸಗಳು ಮಾಡಬೇಕು, ಒಳ್ಳೆಯ ಸಾಧನೆ ಮಾಡ್ಬೇಕಂದ್ರೆ ಇಹದಲ್ಲಿ ಅಂದ್ರೆ ಇದೇ ಸಮಯದಲ್ಲಿ ಇವಾಗ್ಲೇ ಮಾಡೋದು ಪ್ರಾರಂಭಿಸಿ. ಕಬೀರ್ ದಾಸ್ ಹೇಳೋದು ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಅದನ್ನೇ ಇಲ್ವಾ, ಕಲ್ ಕರೆ ತೋ ಆಜ್ ಕರೆ ತೋ ಅಭಿ ಕರೋ. ನಾಳೆ ಮಾಡೋದು ಇವಾಗ ಮಾಡಿ, ಇವಾಗ ಮಾಡಿ ಅಂದ್ರೆ ನಾಳೆ ಮಾಡೋದು ಇವತ್ತು ಮಾಡಿ, ಇವತ್ತು ಈಗಲೇ ಮಾಡಿ ಅಂತ ಹೇಳ್ತಾರೆ. ಕಲ್ ಮೇ ಪ್ರಳಯ ಹೋಗ, ಹೂ ನೋಸ್ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಟುಮಾರೋ. ನಾವು ಇರ್ತೀವೋ ಇಲ್ಲ ಯಾರಿಗ್ ಗೊತ್ತು ಅಲ್ವಾ. ಸಾಧನ ಆಗಲಿ, ಒಳ್ಳೆ ಕೆಲಸಗಳಾಗಲಿ, ಪುಣ್ಯ ಕಾರ್ಯಗಳಾಗಲಿ, ಜ್ಞಾನ ಧ್ಯಾನ ಸಾಧನ ಆಗಲಿ ಪರವಾಗಿಲ್ಲ, ಕಾರ್ಯಗಳಾಗಲಿ, ಇವೆಲ್ಲ ತಕ್ಷಣವೇ ಪ್ರಾರಂಭಿಸಿ ತಕ್ಷಣವೇ ಮಾಡ್ಕೊತ ಹೋಗಿ, ಯಾವುದು ಗ್ಯಾಪ್ ಬೇಡ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಸೊ ಎಷ್ಟೇ ಲಕ್ಷ ಕೋಟಿಗಳು ನಮ್ಮ ಹತ್ರ ಇದ್ರೂ ಆ ಮೃತ್ಯುವನ್ನು ತಪ್ಪಿಸೋಕೆ ಯಾರ ಕೈಯಲ್ಲಿ ಆಗಲ್ಲ. ಆಯ್ತು, ಈಗಾಗಲೇ ನಾನು ಒಂದು ಉದಾಹರಣೆ ಹೇಳಿರ್ತೀನಿ ಲಾಸ್ಟ್ ಟೈಮ್ ಅಲ್ವಾ. ಸೊ ಸ್ಟೀವ್ ಜಾಬ್ಸ್ ಅಂತ ಇದಾರಲ್ಲ, ಆಪಲ್ ಫೌಂಡರ್, ಅವರು ಸುಮಾರು ಸಂಪಾದನೆ ಮಾಡಿದರು. ಎಷ್ಟಂದ್ರೆ ಅವ್ರ ಸಂಪಾದನೆ ಎಷ್ಟು ಗೊತ್ತಾ? ನಮ್ಮ ಇಡೀ ಭಾರತ ದೇಶ ಒಂದು ಒಂದು ವರ್ಷ ಕಾಲ ಎಷ್ಟು ಬಡ್ಜೆಟ್ ಇಟ್ಕೊಂಡಿರ್ತೀವಲ್ಲ, ಅವ್ರ ಸಂಪಾದನೆ ಅಷ್ಟು ಗೊತ್ತಾ? 1 ಟ್ರಿಲಿಯನ್ ಕ್ರೋರ್ಸ್ ಅಂತ ಹೇಳ್ತಾರೆ. 1 ಟ್ರಿಲಿಯನ್ ಕ್ರೋರ್ಸ್ ಅಂತ ಹೇಳ್ತಾರೆ. ನಮ್ದೆಲ್ಲ ಬಡ್ಜೆಟ್ ಎಷ್ಟು? 3 ಟ್ರಿಲಿಯನ್ ಹೋಗ್ಬೇಕಂತ ಈಗ ಯೋಚನೆ ಮಾಡ್ತಾ ಇದೀವಿ. 3 or 4 ಟ್ರಿಲಿಯನ್ ವಾಟ್ ಎವರ್, ರೈಟ್? ಬಟ್ ಅವ್ರ ಸಂಪಾದನೆ ಎಷ್ಟಂದ್ರೆ 1 ವರ್ಷದ ಭಾರತ ದೇಶ ಬಡ್ಜೆಟ್ ಎಷ್ಟಿದೆ ಅಷ್ಟು. ನಂಬ್ತೀರಾ ನೀವು? ಆದರೂ ಅವ್ರಿಗೆ ಸಮಯ ಬಂತು, ಮೃತ್ಯು ಸಮಯ ಬಂತು. ಏನು, ಶ್ವಾಸಗಳು ಕಡಿಮೆ ಆಯಿತು, ಆ ಶ್ವಾಸ ಸಂಖ್ಯೆ ಕಡಿಮೆ ಆಯಿತು, ಇನ್ನು ಹೋಗ್ಬೇಕೋ ಸಮಯ, ಕ್ಯಾನ್ಸರ್ ಬಂತು. 8,000 ಡಾಕ್ಟರ್ಸ್ ಅವ್ರ ಮೇಲೆ ಕೆಲಸ ಮಾಡಿದ್ರು. ನೆನ್ಪಿಟ್ಕೊಂಡು, 8,000 ಡಾಕ್ಟರ್ಸ್, ಒಬ್ಬರಿಬ್ರು ಅಲ್ಲ, ಅವನು ಉಳ್ಸಕ್ಕೆ. ಆದ್ರೂ ಒಂದು ಆ ಬರ್ತ್ ಅಂದ್ರೆ ಪೇಷಂಟ್ ಆಗಿ ಮಲ್ಕೊಂಡಿದ್ರೆ ಅವ್ರಿಗೆಲ್ಲ ನೆನಪು ಬರ್ತಾ ಇದೆ. ಇಷ್ಟೆಲ್ಲ ಮಾಡಿದ್ರು ಯಾರ ಕೈಯಲ್ಲಿ ಆಗಿಲ್ಲ, ಕೊನೆಗೆ ಜೀವ ಹೋಯ್ತು. 8,000 ಡಾಕ್ಟರ್ಸ್ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಯಾವ ಡಾಕ್ಟರ್ ಇದ್ದಾರೆ, ಕ್ಯಾನ್ಸರ್ ಡಾಕ್ಟರ್ ಅಂದ್ರೆ ಎಲ್ಲರೂ ಅವ್ರನ್ನ ನೋಡಿದ್ದಾರೆ, ಅವ್ರಿಗೆ ಬೇಕಾಗಿರೋ ಸಲಹೆ ಕೊಟ್ಟಿದ್ದಾರೆ. ಏನೋ ಯಾರಿಗೆ ಏನ್ ಬೇಕು, ಯಾರಿಗೆ ಏನ್ ಗೊತ್ತು, ಆ ಜ್ಞಾನ ಎಲ್ಲ ಕೊಟ್ಟಿದ್ದಾರೆ. ಯಾರು ಅವ್ರನ್ನ ಉಳ್ಸಕ್ ಸಾಧ್ಯವಿದೆ. ನೋಡಿದ್ರ, ಇಷ್ಟು ಸಾಕಾಗಲ್ಲ ಎಕ್ಸಾಂಪಲ್ ನಿಮ್ಗೆ. ನಮ್ಮ ಜೀವನದ ಮೂಲ್ಯ ಎಷ್ಟಿರ್ತದೆ, ಏನಿರ್ತದೆ ಅಂತ ನೆನ್ಪಿಟ್ಕೊರಿ. ಅದಕ್ಕೆ ಸೊ ಯಾವಾಗ್ಲೂ ಅಷ್ಟೇ, ನಾವೇನೇ ಭೋಗ ಅಂತಂದ್ರೆ ಅನುಭವಿಸಕ್ಕೆ ಖರ್ಚು ಮಾಡ್ತೀವೋ, ಖರ್ಚು ಮಾಡಿ ರೋಗಗಳು ಹೆಚ್ಚು ಮಾಡ್ಕೊಂತೀವಿ ಅಲ್ವಾ. ಅದೇ ಒಳ್ಳೆ ಕೆಲಸಗಳು ಮಾಡಿದೆ, ಭೋಗವನ್ನಂತಂದ್ರೆ ವಿಲಾಸವಂತಕ್ಕೆ ಏನೇನೋ ಖರ್ಚು ಮಾಡಿ, ಏನೇನೋ ಎಷ್ಟೇ ಮಾಡಿ ರೋಗಗಳು ತಗೊಂಡ್ ಬರ್ತಾರೆ. ಅದೇ ನೀವು ಒಳ್ಳೆ ಕೆಲಸಗಳು ಉಪಯೋಗಿಸಿರುವಂಥದ್ದು, ಆ ಖರ್ಚು ಏನಿಲ್ಲ, ಅದು ನಿಮಗೆ ಪುಣ್ಯ ಹೆಚ್ಚು ಮಾಡ್ತದೆ. ನಿಮ್ಮ ಹತ್ರ ಇದ್ರೆ, ಹಣಕಾಸು ಇದ್ರೆ, ಇಲ್ಲ ಜ್ಞಾನ ಇದ್ರೆ, ಈ ರೀತಿಯಲ್ಲಿ ಉಪಯೋಗಿಸಿ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಉಪಯೋಗಿಸಿದ್ರೆ ಏನಾಗುತ್ತೆ, ಈ ಜನ್ಮದಲ್ಲಿ ನೀವು ಏನೇನ್ ಮಾಡ್ತಿರೋ ಇಂಥವೆಲ್ಲ, ಆ ಪುಣ್ಯ ಫಲ, ಆ ಕರ್ಮ ಫಲ, ಆ ಧ್ಯಾನ ಜ್ಞಾನ ಫಲ ನಿಮ್ಗೆ ಇನ್ನೊಂದು ಜೀವನಕ್ಕೆ ಒಂಥರ ತಲರಾತ್ ಅಂದ್ರೆ ಹಣೆ ಭಾರ ಆಗತ್ತೆ. ನೋಡಿದ್ರ, ಹಣೆ ಭಾರ ಅಂತಂದ್ರೆ ನಿಮ್ಮ ನೆಕ್ಸ್ಟ್ ಜೀವನ ಇದ್ರ ಮೇಲೆ ಆಧಾರ ಆಗತ್ತೆ ಅಷ್ಟೇ, ಇನ್ನೇನಿಲ್ಲ. ನೀವು ಇಲ್ಲಿ ಮಾಡ್ಕೊಂಡಿರುವಂಥದ್ದು ಆಯ್ತಾ, ಇಲ್ಲಿ ನೀವು ಏನೇನು ಸದ್ಗುಣಗಳು ಸತ್ಕರ್ಮಗಳು ಏನೇನು ಮಾಡ್ತಾ ಹೋಗ್ತಿರೋ, ಇವೆಲ್ಲ ನೆಕ್ಸ್ಟ್ ಜೀವನಕ್ಕೆ ಅಡಿಪಾಯ. ನೋಡಿದ್ರ, ಇನ್ನೇನು ಬೇಕಾಗಿಲ್ಲ, ಪ್ರತ್ಯೇಕವಾಗಿ ನೀವೇನು ಮಾಡೋದು ಬೇಕಾಗಿಲ್ಲ, ಯಾವ ದೇವರನ್ನು ಹೋಗಿ ನೀವು ಬೇಡೋದು ಬೇಕಾಗಿಲ್ಲ. ಆಯ್ತಾ? ದೇವ್ರ ಮುಂದೆ ಕೂತ್ಕೊಂಡು ನನಗೆ ಒಳ್ಳೆ ಒಳ್ಳೆ ಜನ್ಮ ಕೊಡಿ, ಒಳ್ಳೆ ಕೆಲಸ ಕೊಡಿ, ಒಳ್ಳೆ ಆರೋಗ್ಯ ಕೊಡಿ, ಏನು ಬೇಡೋದು ಬೇಕಾಗಿಲ್ಲ. ನೀವು ಮಾಡೋದು ಕರೆಕ್ಟಾಗಿ ಸತ್ಕರ್ಮಗಳು ಮಾಡಿದ್ರೆ ಸತ್ಫಲಿತ ಸಿಗ್ತಾನೆ ಇರ್ತದೆ. ಜೀವನ ಮುಂದಕ್ಕೂ ಅದ್ಭುತವಾಗಿ ಸಾಗ್ತಾ ಇರ್ತದೆ. ನೆಕ್ಸ್ಟ್ ಜೀವನವನ್ನು ಅದ್ಭುತ ಜೀವನೇ ಬರ್ತದೆ ನಿಮ್ಗೆ, ಯಾವುದು ಕೆಟ್ಟ ಜೀವನ ಅಂತೂ ಬರೋದಿಲ್ಲ. ಕರ್ಮಗಳೆಲ್ಲನೂ ಆಲ್ರೆಡಿ ನಾವು ಶೂನ್ಯ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ಧ್ಯಾನ ಜ್ಞಾನ ಈ ಅಗ್ನಿದಿಂದ ಯಾವಾಗಲೂ ಶೂನ್ಯ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ನಮ್ಗೆ ಅರಿವು ಬಂದಿದೆ ಅಂದ್ರೆ ಆ ಕರ್ಮಗಳು 0 ಆಯ್ತು ಅಂತ ಲೆಕ್ಕ. ನಿಮ್ಮಲ್ಲಿ ಸ್ಥಿತಪ್ರಜ್ಞತೆ
ನಿಮ್ಮಲ್ಲಿ ಅರಿವು ಅಂದ್ರೆ ನೀವು ಸಮಾಧಿ ಸ್ಥಿತಿಗೆ ಹೋಗಿ ಒಂದು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರೆ ನಿಮಗೆ ಪ್ರತಿ ಜೀವಿಯಲ್ಲಿ ಅದು ದೈವ ದರ್ಶನ ಆಗಿದೆ ಅಂದ್ರೆ ಸತ್ಯ ದರ್ಶನ ಆಗಿದೆ ಅಂದ್ರೆ ಅದೇ ಕೊನೆ ಕ್ಷಣ ನಿಮ್ಮ ಕರ್ಮಗಳೆಲ್ಲ ಸುಟ್ಟು ಹೋಗಿದೆ ಅಂತ ಅರ್ಥ. ಅದೇ ಕೊನೆ ಕ್ಷಣ. ಅಂದ್ರೆ ಯಾವ ಜೀವಿಯನ್ನು ನೋಡಿದ್ರು, ಯಾವ ವ್ಯಕ್ತಿಯನ್ನು, ಮನಸ್ಸನ್ನು, ಮನುಷ್ಯ ಆಗ್ಬೋದು, ವ್ಯಕ್ತಿ ಅಂದ್ರೆ ಮನುಷ್ಯ ಆಗ್ಬೋದು, ಜಂತು ಆಗ್ಬೋದು, ಪಕ್ಷಿ ಆಗ್ಬೋದು, ಒಂದು ಸಸ್ಯ ಆಗ್ಬೋದು, ಒಂದು ಯಾವುದೇ ನೋಡಿದ್ರೆ ಈ ಪ್ರಪಂಚದಲ್ಲಿ ಎಲ್ಲದರಲ್ಲಿ ಆ ದೈವವೇ ನಿಮಗೆ ದರ್ಶನ ಅಂತಂದ್ರೆ ನಿಮ್ಮನ್ನು ಎಲ್ಲಾ ಕಡೆ ನೀವು ದರ್ಶನ ಮಾಡ್ತಾ ಇದ್ರೆ ಅದೇ ಸ್ಥಿತಿಯನ್ನೇ ನಾವು ಹೇಳ್ತೀವಿ. ಏನ್ ಸ್ಥಿತಿ ಅಂತ ಹೇಳ್ತೀವಿ ಅಂದ್ರೆ ಅದು ಉನ್ನತ ಸ್ಥಿತಿ, ಸಮಾಧಿ ಸ್ಥಿತಿ ಅಂತ ಹೇಳ್ತೀವಿ. ಅದನ್ನು ಪಡಿಕೊಂಡಿದ ಮೇಲೆ ಇನ್ನೇನಿಲ್ಲ, ಅದಕ್ಕಿಂತ ಉನ್ನತವಾದ ಸ್ಥಿತಿ ಇನ್ನೇನಿಲ್ಲ. ಆ ವ್ಯಕ್ತಿಗೆ ಇನ್ನು ಕರ್ಮಗಳು ಎಲ್ಲಿದೆ? ಅವರು ಬ್ರಹ್ಮಜ್ಞಾನಿ ಆಗಿದ ಮೇಲೆ ಇನ್ನು ಕರ್ಮಗಳು ಎಲ್ಲಿಂದ ಬರ್ತವೆ? ಬ್ರಹ್ಮಜ್ಞಾನ ಸ್ಥಿತಿಗೆ ಹೋಗಿದ ಮೇಲೆ ಕರ್ಮಗಳೆಲ್ಲ ಸುಟ್ಟೋಯ್ತು. ಇಟ್ ಬಿಕಮ್ಸ್ ಆಟೋಮೆಟಿಕಲಿ ಜೀರೋ. ಪ್ರತಿ ಕರ್ಮವನ್ನು ನೋಡಿ, ಎಂತ ಅದ್ಭುತವಾದ ವಿಷಯ ನಮ್ಮ ವೇದಗಳಲ್ಲಿರೋದು. ಭಗವದ್ಗೀತಾ, ವೇದಗಳು, ಉಪನಿಷತ್ತುಗಳು, ಆ ನಮ್ಮ ಯೋಗಿ ಮುನಿ ಪುಂಗವಗಳು ಎಷ್ಟು ಹೇಳಿದರೆ ಎಷ್ಟು ಚೆನ್ನಾಗಿ, ಅಂದ್ರೆ ಅದ್ಭುತವಾದ ಒಂದು ಅತಿ ಸುಲಭವಾದ ಮಾರ್ಗ ಕೊಟ್ಟಿದ್ದಾರೆ ನಮ್ಗೆಲ್ಲರೂ. ಇಲ್ಲಾಂದ್ರೆ ನಾವು ಮಾಡಿರುವಂತ ಗೊತ್ತಿದೆಯೇ ಗೊತ್ತಿಲ್ಲದೋ ಎಷ್ಟೋ ಕರ್ಮಗಳು, ಲಕ್ಷಾಂತರ ಕರ್ಮಗಳು ನಾವು ಮಾಡ್ಕೊಂಡು ಬಂದಿರ್ತೀವಿ. ಸಾವಿರಾರು ಜನ್ಮಗಳಲ್ಲಿ ಲಕ್ಷಾಂತರ ಕರ್ಮಗಳು ಮಾಡ್ಕೊಂಡು ನಾವು ಬಂದಿರ್ತೀವಿ. ನೂರಾರು ಜನ್ಮಗಳಲ್ಲಿ ಸಾವಿರಾರು ಕರ್ಮಗಳು, ಲಕ್ಷಾಂತರ ಕರ್ಮಗಳು ಮಾಡ್ಕೊಂಡಿದ ಮೇಲೆ ಒಂದೊಂದು ಕರ್ಮ ತೀರಿಸ್ಬೇಕಂದ್ರೆ ಎಷ್ಟು ಜನ್ಮಗಳು ಬೇಕು ನಿಮಗೆ? ಎಲ್ಲಿರ್ತಾರೆ? ನೀವು ಯಾರಿಗೋ ಮಾಡಿರ್ತೀವಿ ಒಂದು ವ್ಯಕ್ತಿಗೆ, ಒಂದು ಏಕಾತ್ಮಕ್ಕೆ ಒಂದು ಒಂದು ವ್ಯಕ್ತಿಗೆ ಮಾಡಿದ್ರೆ ಆ ವ್ಯಕ್ತಿ ಇಲ್ಲಿರ್ತಾನೋ, ಯಾವ ದೇಶದಲ್ಲಿ ಇರ್ತಾನೋ, ಎಲ್ಲಿ ಹುಟ್ಟಿರ್ತಾನೋ ನಿಮ್ಗೇನು ಗೊತ್ತು? How can you pay all the karmas to every individual to whom you are committed? It is impossible, friends. That is not the way, that is not the easiest way. ಅದಕ್ಕೆ ಇಷ್ಟು ಜನ್ಮಗಳು ನಾವು ಪಡೆಯೋದು. ಆಯ್ತಾ? ಇಷ್ಟು ಜನ್ಮಗಳು ಪಡಿತಾ ಇದ್ರು ನಮಗೆ ಕರ್ಮಗಳು ಶೂನ್ಯವಾಗ್ತಾ ಇಲ್ಲ. ಆ ಕರ್ಮಗಳ ಶ್ಲೇಷ ಹಾಗೆ ಇರ್ತಾ ಇದೆ. ಅದಕ್ಕೆ ಪದೇ ಪದೇ ಜನ್ಮಗಳು ಮತ್ತೆ ತಗೊಂತೀವಿ. ನೋಡಿದ್ರ? ಆ ಕರ್ಮ ಬ್ಯಾಂಕ್ ಅನ್ನೋದು ನಿಮ್ಮ ಒಳಗಡೆ ಹಾಗೆ ಕ್ಯಾರಿ ಮಾಡ್ತಾ ಇರ್ತೀವಿ ನಾವು. ಅದನ್ನೇ ಸಂಚಿತ ಕರ್ಮಗಳಂತ ಹೇಳ್ತೀವಿ ನಾವು. ಅವೆಲ್ಲ ಹಾಗೆ ಇಟ್ಕೊಂಡು ನನಗೆ ಜನ್ಮ ಬರಬಾರ್ದಂದ್ರೆ ಹೇಗೆ ಬರಲ್ಲ? ಬಂದೇ ಬರ್ತದೆ. ಹೇಳ್ತೀವಲ್ಲ, ಬೆಂಕಿ ಇದ್ರೆ ಸುತ್ತು ಹೊಗೆ ಬರ್ತಾ ಇರ್ತದೆ ಇಲ್ಲ? ಬೆಂಕಿ ಇಟ್ಕೊಂಡು ಹೊಗೆ ಬರಬಾರ್ದಂತ ಏನೇನೋ ಮಾಡಿದ್ರೆ ಸಾಧ್ಯವಾಗತ್ತ? ಫಸ್ಟ್ ಬೆಂಕಿನ ಪೂರ್ತಿ ಅಲ್ಲಿ ಏನ್ ಮಾಡ್ಬೇಕು? ಸ್ತಬ್ಧಗೊಳಿಸ್ಬೇಕು. ಅವಾಗ ಆಟೋಮೆಟಿಕ್ ಆಗಿ ಹೊಗೆ ಬರೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ, ನಮ್ಮ ಕಾರಣ ಶರೀರ ಒಳಗಡೆ ಅನೇಕ ಕಾರಣಗಳಿಟ್ಕೊಂಡು, ಅನೇಕ ಕರ್ಮಗಳಿಟ್ಕೊಂಡು ನನಗೆ ಜನ್ಮ ಬರಬಾರದು, ಒಳ್ಳೆ ಜನ್ಮ ಬರಬೇಕು, ಉನ್ನತ ಜನ್ಮ ಬರಬೇಕು, ಒಂಥರ ಸುವಿಲಾಸವಂತವಾದ ಜನ್ಮ ಬರಬೇಕು ಅಂದ್ರೆ ಹೇಗೆ ಬರುತ್ತೆ? ಅರ್ಥ ಆಯ್ತಾ? ಒಂದು ಯಾವುದೋ ಇಲಿ ಸತ್ತೋಗಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಅಂದ್ರೆ ಒಂದು ಯಾವುದೇ ಅದು ಮನೆಯಲ್ಲಿ ಸತ್ತೋದ ಮೇಲೆ ಅದು ಹಾಗೆ ಇಟ್ಬಿಟ್ಟು ಅದು ವಾಸನೆ ಬರಬಾರ್ದಂದ್ರೆ ವಾಸನೆ ಬಂದೇ ಬರ್ತದೆ. ನೀವು ಎಷ್ಟು ಸೆಂಟು, ಎಷ್ಟು ಡಿಯೋಡ್ರೆಂಟ್ ಏನೇ ಹೊಡೆದ್ರು ಅದು ನಾಶನವಾಗೋದಿಲ್ಲ. ಆ ವಾಸನೆ ಕೆಟ್ಟ ವಾಸನೆ, ಪೌಲ್ ಸ್ಮೆಲ್. ಮಾಡಬೇಕಾಗಿರೋದು ಅದು ಎತ್ತಿ ಆಚೆ ಇಡಬೇಕು. ಏನು ಸತ್ತೋಗಿದೆಯೋ ಆ ಸಣ್ಣ ಶರೀರ ತಗೊಂಡೋಗಿ ಆಚೆ ಕಡೆ ಬಿಟ್ರೆ ನಿಮ್ಮ ಮನೆ ಸಂಪೂರ್ಣ ಸ್ವಚ್ಛಗೊಳಿಸ್ಬೋದು. ಅದು ವಿಷಯ ಇಲ್ಲಿ. ಅರ್ಥ ಆಯ್ತಲ್ಲ? ಸೊ ಆ ರೀತಿಯಲ್ಲಿ ನೆನ್ಪಿಟ್ಕೊಳ್ಳಿ, ಈ ಪ್ರಪಂಚವನ್ನೇ ನಾವು ಗೆದ್ದಬಹುದು, ಬಟ್ ಅದೇ ಮೃತ್ಯುವನ್ನು ಗೆದ್ದಕ್ಕಾಗಲ್ಲ. ಅಷ್ಟೇ, ಸಿಂಪಲ್. ಆದ್ರೆ ಪ್ರತ್ಯೇಕ ಸಾಧನಗಳಿಂದ ಗೆದ್ದಬಹುದು, ಅದು ಬೇರೆ ವಿಷಯ. ನಾನು ಈಗಾಗಲೇ ಎಷ್ಟೋ ಸರಿ ತಿಳಿಸ್ಕೊಟ್ಟಿದ್ದೀನಿ. ಏನಂತದು? ಶಾಶ್ವತವಾದ ಜೀವನೆ ಅಂತಂದ್ರೆ ಇಟರ್ನಲ್ ಲೈಫ್, ಇಮ್ಮೋರ್ಟಲ್ ಫಿಸಿಕಾಲಿಟಿ ಬಗ್ಗೆ ನಾನು ಟೀಚ್ ಮಾಡಿದ್ದೀನಿ. ಅದು ಪ್ರತ್ಯೇಕ ಸಾಧನಗಳು. ಅದು ಕೆಲವೇ ಪೀಪಲ್ಗೆ, ಕೆಲವೇ ಜನರಿಗೆ ಅಸಾಧ್ಯವಾಗಿರ್ತದೆ. ಈಗ ನೋಡಿ, ಸಪ್ತ ಋಷಿಗಳು ಈಗಾಗಲೇ ಅವರು ಶಾಶ್ವತ ಅಮರತ್ವವನ್ನು ಹೊಂದಿದ್ದಾರೆ. ಅವರು ಭೂಮಿ ಮೇಲೆ ಇದ್ದಾರೆ. ಆ ರೀತಿಯಲ್ಲಿ ಹೋಗಕ್ಕೆ ತುಂಬಾ ಸಾಧನ ಬೇಕಾಗಿರ್ತದೆ. ನಾವು ಇಷ್ಟುವರೆಗೂ ಚರ್ಚೆ ಮಾಡಿರೋದು ಸಾಮಾನ್ಯ ಜನರಿಗೆ ಸಂಬಂಧಿತವಾದ ಒಂದು ಆತ್ಮದ ಪ್ರಯಾಣ ವಿಷಯಗಳು, ಅವರ ಜೀವನ ವಿಷಯಗಳು ನಾವು ತಿಳ್ಕೊತಾ ಬಂದಿದ್ದೀವಿ. ಆಯ್ತಾ? ಇದನ್ನು ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಸಾಧನೆ ಅನ್ನೋದು ಅಂದ್ರೆ ಪ್ರತಿಯೊಂದು ಪುಣ್ಯ ಕಾರ್ಯಗಳಾಗಲಿ, ಆತ್ಮ ಸಾಧನ ಆಗಲಿ, ಧ್ಯಾನ ಸಾಧನ ಆಗಲಿ,
ಆಯ್ತಾ. ಇನ್ನು ಒಳ್ಳೆ ಒಳ್ಳೆ ವಿಷಯಗಳು ಕಲ್ತ್ಕೊಂಡೋದು, ಮತ್ತೆ ಸೇವಾ ವಿಷಯ, ಸೇವಾ ಧರ್ಮ ಅನ್ನೋದು, ಸೇವಾದಲ್ಲಿ ತೊಡಗಿಸಿಕೊಳ್ಳೋದು, ಎಲ್ಲಾನು ಪ್ರತಿಯೊಂದು ಏನೇನು ನಿಮ್ಮ ಮುಂದಿನ ಜನ್ಮಕ್ಕೂ ಫಲವಂತವಾಗಿ ನಿಮಗೆ ಒಳ್ಳೇದು ಮಾಡುತ್ತೋ ಅವೆಲ್ಲ ಈಗಲಿಂದ ಸ್ಟಾರ್ಟ್ ಮಾಡಿ. ದಟ್ ಈಸ್ ಆಲ್ವೇಸ್ ಬೆಸ್ಟ್ ಅಂಡ್ ಬೆಟರ್. ಅದು ಮಾಡಿಲ್ಲ ಅಂದ್ರೆ ನಮ್ಮ ಜೀವನವನ್ನು ನಾವೇ, ನಮ್ಮ ಹಣೆ ಭಾರವನ್ನು ನಾವೇ ಕೆಡ್ಸ್ಕೊಂತಾ ಇದ್ವಿ ಅಂತ ಅರ್ಥ. ಆಯ್ತಾ. ಸೊ ಆ ರೀತಿಯಲ್ಲಿ ಎಲ್ಲರೂ ಮಾಡ್ಕೋಬೇಕಂತ ಹೇಳ್ತಾ, ಸೊ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು. ಧನ್ಯವಾದ.